ಸ್ತೋತ್ರ ರಾಜ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ನಿನ್ನಿಂದಾಗದ ಕಾರ್ಯವು ಒಂದೂ ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾಗದ ಕಾರ್ಯವು ಒಂದೂ ಇಲ್ಲ, ನಿನ್ನಿಂದೆಲ್ಲವೂ. Yes Lord, we worship you. ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀನೇ ಅಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀನೇ ಅಯ್ಯ. ಆರಾಧನೆ 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 ಆರಾಧನೆ. ಆದಿ ಅಪೊಸ್ತಲರ ಸಂಗಡ ವಿಧ ವಿಧವಾಗಿ ಮಾತನಾಡಿ ದೇವರೇ 3.5 ವರ್ಷಗಳ ಕಾಲ ದೇವರೇ ನಿನ್ನ ಪರಲೋಕದ ಗುಡ್ಡಾರ್ಥಗಳನ್ನು ಪ್ರಕಟ ಮಾಡಿದ ನನ್ನ ತಂದೆಯಾದ ದೇವ ನಜರೇತಿನ ಯೇಸುವಿನ ನಾಮದಲ್ಲಿ ದೇವರೇ ಚಿಕ್ಕ ಹೆಂಡಾಗಿ ಕೂಡು ಬಂದಿರುವಂಥ ನಮ್ಮ ಸಂಗಡವೂ ಸಹ ದೇವರೇ ನಿನ್ನ ವಾಕ್ಯದ ಕರ್ತನೆ ಪ್ರಕಟಣೆಗಳನ್ನು ಗೂಢಾರ್ಥಗಳನ್ನು ದೇವರೇ ಕರ್ತನೆ ಇವತ್ತು ಪ್ರಕಟಪಡಿಸುವುದರ ಮೂಲಕವಾಗಿ ಅಪ್ಪ ಕರ್ತನೆ ಬಲಹೀನತೆ ಉಳ್ಳಂಥ ಕರ್ತನೆ ಆತ್ಮಿಕ ಜೀವಿತಕ್ಕೆ ಬೇಕಾದಂಥ ಬಲವನ್ನು ಪರಿಶುದ್ಧಾತ್ಮನೇ ನಿನ್ನ ವಿಶೇಷವಾದ ಅಭಿಷೇಕದಿಂದ ದೇವರೇ ಕರ್ತನೆ ನಮ್ಮ ಹೃದಯಗಳನ್ನು ದೇವರೇ ನಿಮ್ಮ ಪರಿಶುದ್ಧವಾದ ಹೊಲವಾಗಿ ಮಾರ್ಪಡಿಸಿಕೊಂಡು ದೇವರೇ ನಿನ್ನ ವಾಕ್ಯವು ನಮ್ಮ ಹೃದಯಗಳಲ್ಲಿ ಬಿತ್ತಲ್ಪಡಲಿಕ್ಕಾಗುವ ಹಾಗೆ ದೇವರೇ ಕರ್ತನೆ ನಡುನೆತ್ತಿಯಿಂದ ಅರಿಕಾಲ್ ತನಕ ಮತ್ತೊಂದಾವರ್ತಿ ನಿನ್ನ ರಕ್ತದಿಂದ ನಮ್ಮನ್ನು ಕವರ್ ಮಾಡುವುದರ ಮೂಲಕವಾಗಿ ದೇವರೇ ನಮ್ಮನ್ನು ಶುದ್ಧೀಕರಣ ಮಾಡುವುದರ ಮೂಲಕವಾಗಿ ನಮ್ಮನ್ನು ದೇವರೇ ಕರ್ತನೆ ಸ್ವಾಮಿ ನಿನ್ನ ವಾಕ್ಯದ ದೇವರೇ ಬೆಳಕಿನಲ್ಲಿ ನಡೆಯಲಿಕ್ಕಾಗುವಂತೆ ಕರ್ತನೆ ಸ್ವಾಮಿ ನಮ್ಮನ್ನು ದೃಢಪಡಿಸು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ದೇವ, ನಾವು ಬಲಹೀನರು, ನೀನು ಬಲಶಾಲಿಯಾಗಿರುವ ಕರ್ತನಾಗಿದೆ. ನಜರೇತಿನ ಯೇಸುವಿನ ನಾಮದಲ್ಲಿ ದೇವರ ಕರ್ತನೆ ಬಂದಂಥ ನಮ್ಮೆಲ್ಲರ ಬದುಕಿನಲ್ಲಿ ನಿನ್ನ ವಾಕ್ಯದ ಕರ್ತನೆ ಸ್ವಾಮಿ ಮಹಿಮೆಯಿಂದ ತುಂಬಲ್ಪಡಲಿಕ್ಕಾಗುವಂತೆ ನಮ್ಮನ್ನು ದೃಢಪಡಿಸಿ ನಡೆಸಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ. ಎಲ್ಲರೂ ಚಪ್ಪಾಳೆ ತಟ್ಟಿ ದೇವರ ನಾಮವನ್ನು ನಾವು ಘನಪಡಿಸುವಂತವರಾಗೋಣ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಗಟ್ಟಿಯಾಗಿ ಹೇಳೋಣ, ಹಾಲೆಲೂಯಾ, ಹಾಲೆಲೂಯಾ. ಎಲ್ಲರೂ ಕೂತ್ಕೊಳ್ಳೋಣ. ದೇವರಿಗೆ ಸ್ತೋತ್ರವಾಗಲಿ. ಥ್ಯಾಂಕ್ ಯು, ವಿ ವರ್ಷಿಪ್ ಲಾರ್ಡ್. ಸ್ತೋತ್ರಂ. ಯಾರ್ಯಾರು ಚಿಂತೆಯಿಂದ ಬಂದಿದ್ದೀರಿ ಕೈ ಎತ್ತಿ ತೋರಿಸ್ರಿ. ಚಿಂತೆಯಿಂದ ಬಂದಿದ್ದೇನೆ, ಇವತ್ತು ಏನಾದರೂ ಅದ್ಭುತಗಳು ನನ್ನ ಲೈಫಲ್ಲಿ ನಡಿಬೇಕಂತ ಭಾಳ ಚಿಂತೆ ಇದೆ, ಸಮಸ್ಯೆಗಳಿದ್ದಾವೆ, ಭಾಳ ಇಕ್ಕಟ್ಟಿನಲ್ಲಿದ್ದೀರಿ ಅಂತ ನೀವು ಹೇಳಲ್ಲ, ಆದರೂ ಮನಸ್ಸಿನ ಒಳಗಡೆ ಅನೇಕ ವಿಧವಾದಂಥ ವೇದನೆ, ನೋವು, ದುಃಖ ಇರ್ತದೆ. ಒಂದು ವೇಳೆ ದೇವರ ಸನ್ನಿಧಾನದಲ್ಲಿ ಚಿಂತೆಯಿಂದ, ವೇದನೆಯಿಂದ, ವರೀಸಿಂದ ನೀನು ಬಂದಿರುವುದಾದರೆ ಆ ಚಿಂತೆ, ಆ ವೇದನೆ, ಆ ವರೀಸನ್ನೆಲ್ಲ ಪ್ರಾರ್ಥನೆಯಾಗಿ ಕನ್ವರ್ಟ್ ಮಾಡು. ಹಲ್ಲೆಲೂಯಾ. ಚಿಂತೆ, ವೇದನೆ, ವರೀಸನ್ನೆಲ್ಲ ಏನು ಮಾಡಬೇಕು? ಪ್ರಾರ್ಥನೆಯಾಗಿ ಕನ್ವರ್ಟ್ ಮಾಡು. ಆ ಚಿಂತೆ, ವೇದನೆ, ವರೀಸನ್ನೆಲ್ಲ ಜನರ ಬಳಿನಲ್ಲಿ ಹೇಳಬೇಡ. ಯಾವ ವ್ಯಕ್ತಿ ಬಳಿನಲ್ಲಿ ನೀನು ಗುಟ್ಟನ್ನು ಹೇಳೋದಕ್ಕೆ ಹೋಗಬೇಡ. ಅದನ್ನೆಲ್ಲ ಪ್ರೇಯರಾಗಿ ನೀನು ಕನ್ವರ್ಟ್ ಮಾಡು. ಎಂಥ ಬಲವಾದ ವೇದನೆ, ಎಂಥ ಬಲವಾದ ಶೋಧನೆ, ಎಂಥ ಬಲವಾದಂಥ ಕಷ್ಟ ನಿನ್ನ ಬದುಕಿನಲ್ಲಿ ಬರುವುದಾದರೂ ಅದನ್ನು ಪ್ರಾರ್ಥನೆಯಾಗಿ ನೀನು ಕನ್ವರ್ಟ್ ಮಾಡಿದರೆ ಯೇಸುವಿನ ನಾಮದಲ್ಲಿ ನನ್ನ ಸೃಷ್ಟಿಕರ್ತನಾಗಿರುವಂಥ ತಂದೆಯಾದ ದೇವರು ನಿಮ್ಮ ಬದುಕಿನಲ್ಲಿ ಬರುತ್ತಿರುವಂಥ ಆ ಎಲ್ಲವನ್ನು ಮಾರ್ಪಡಿಸಿ ಜಯದ ಜೀವಿತವನ್ನು ದೇವರು ಕೊಡುವಂಥವನಾಗಿದ್ದಾನೆ.
ಹಲ್ಲೆಲೂಯಾ. ಉದಾಹರಣೆ, ದಾನಿಯೇಲನು ತನ್ನ ವೇದನೆಯನ್ನು ಕನ್ವರ್ಟ್ ಮಾಡಿಕೊಂಡು ಪ್ರಾರ್ಥನೆಯಾಗಿ ಮಾರ್ಪಡಿಸಿದಾಗ ಸಿಂಹದ ಬಾಯನ್ನು ಕಟ್ಟುವ ಅಧಿಕಾರವನ್ನು ದೇವರು ಕೊಟ್ಟನು. 14 ವರ್ಷಗಳ ಕಾಲ ಹಿಂಸೆಯನ್ನು ತಾಳಿಕೊಂಡಾದರೂ ಸರಿ, ತನ್ನ ವೇದನೆಯನ್ನು ನಾನು ಯಾರ ಬಳಿನಲ್ಲಿ ಹೇಳಬಾರದು, ನನ್ನ ಸೃಷ್ಟಿಕರ್ತನ ಬಳಿನಲ್ಲೇ ಹೇಳಬೇಕೆಂಬುದಾಗಿ ಕರ್ತನ ಸನ್ನಿಧಾನದಲ್ಲಿ ಏಕಾಂಗಿಯಾಗಿ ಬೆಟ್ಟ ಗುಡ್ಡ ಕಾಡುಗಳಲ್ಲಿ ಪ್ರಾರ್ಥನೆಯಾಗಿ ಮಾರ್ಪಡಿಸಿಕೊಂಡಂಥ ದಾವೀದನ ಜೀವಿತವನ್ನು ನೋಡುವಂಥ ಸಂದರ್ಭದಲ್ಲಿ ದಾವೀದನಿಗೆ ಇಸ್ರಾಯೇಲರ ಚಕ್ರವರ್ತಿಯನ್ನಾಗಿ ಮಾರ್ಪಡಿಸುವ ಅಧಿಕಾರವನ್ನು ಕೊಟ್ಟನು. ಹಲ್ಲೆಲೂಯಾ. ಯೋಬನ ಪ್ರಾರ್ಥನೆ ಅವನಿಗೆ 2ರಷ್ಟು ಆಶೀರ್ವಾದ. ಯೋಸೇಫನ ಪ್ರಾರ್ಥನೆ ಐಗುಪ್ತ ದೇಶದ ಪ್ರಧಾನಮಂತ್ರಿ, ದೇವರಿಗೆ ಸ್ತೋತ್ರವಾಗಲಿ. ವೈಯಕ್ತಿಕವಾಗಿ ಹಿಜ್ಕೀಯನ ಪ್ರಾರ್ಥನೆ ಕ್ಯಾನ್ಸರ್ನಿಂದಲೇ ವಾಸಿಯಾಗಿ 15 ವರ್ಷ ಆಯುಷ್ಕಾಲ. ಹಲ್ಲೆಲೂಯಾ. ವಿರೋಧಿಗಳಿದ್ದಾರಾ? ಪ್ರಾರ್ಥನೆ ಮಾಡ. ರೋಗ ಇದೆಯಾ? ಮಾತಾಡಬೇಕಾ? ಗಟ್ಟಿಯಾಗಿ ಹೇಳ್ರಿ. ಶಕ್ತಿಯುತವಾಗಿ ಏನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ಶಾಸನಗಳು ಬರ್ತಾ ಇದ್ದಾವ, ಏನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆಯೇ ಎಲ್ಲ ಸ್ಥಳದಿಂದ ನಮ್ಮನ್ನು ಉನ್ನತ ಸ್ಥಿತಿಗೆ ತೆಗೆದುಕೊಂಡು ಹೋಗುವಂಥದ್ದಾಗಿದೆ. ಕರಗಳನ್ನು ತಟ್ಟಿ ದೇವರಿಗೆ ನಾವು ಸ್ತೋತ್ರ ಮಾಡುವಂಥವರಾಗೋಣ. ಆತ್ಮೀಯ ದೇವಜನರೇ, ಕರ್ತನ ಸನ್ನಿಧಾನದಲ್ಲಿ ನನ್ನ ಮೇಲೆ ಯಾವ ವರಿಸನ್ನು ಸದಾ ಯಾವ ವೇದನೆಯನ್ನು ಯಾವ ವಿಧವಾದಂಥ ಬಾಧೆಯನ್ನು ಮೈಂಡಿಗೆ ತೆಗೆದುಕೊಳ್ಳಬೇಡಿ, ಡಿಸ್ಟರ್ಬ್ ಆಗಬೇಡಿ. ಹೇಗಿರಬೇಕು ಗೊತ್ತಾ? ಒಂದು ಮಗು ತಾಯಿ ಎದೆಯಲ್ಲಿ ಯಾವ ರೀತಿಯಾಗಿ ವಿಶ್ರಾಂತಿಯಾಗಿ ಇರ್ತದೋ ಆ ರೀತಿಯಾಗಿ ನೀವು ಯಾವಾಗಲೂ ಸಮಾಧಾನದಿಂದ ಇರ್ರಿ. ಭಕ್ತನಾದ ದಾವೀದನು ಇದನ್ನು ಹೇಳ್ತಾನೆ, ನನ್ನ ಮನವೇ ಆಹಾ ಅಲ್ಲಿಗೆ ಹೋಗೋದು. ನನ್ನ ಮನವೇ ನಿನ್ನ ಸೃಷ್ಟಿಕರ್ತನಾಗಿರುವ ದೇವರನ್ನು ನಂಬಿ ಶಾಂತವಾಗಿರೋ. ಎಲ್ಲವನ್ನ ಆತನು ನೋಡಿಕೊಳ್ಳುತ್ತಾನೆ. ಒಂದನ್ನಲ್ಲ, ಬೈಬಲ್ ಹೇಳ್ತದೆ ಎಲ್ಲವನ್ನ ಆತನು ನೋಡಿಕೊಳ್ಳುತ್ತಾನೆ. ಒಂದನ್ನಲ್ಲ, ಎಲ್ಲವನ್ನ ನೋಡಿಕೊಳ್ಳುತ್ತಾನೆ. ಎಲ್ಲ ಸಂಗತಿಗಳನ್ನು ಆತನು ತಪ್ಪದ ರೀತಿಯಲ್ಲಿ ನೋಡಿಕೊಳ್ಳುವ ದೇವರು ನಮಗಿರುವಾಗ ನಾವ್ಯಾಕೆ ವರೀಸ್ ಮಾಡಬೇಕು? ನಾವ್ಯಾಕೆ ಚಿಂತೆ ಮಾಡಬೇಕು, ಬಾಧೆ ಪಡಬೇಕು? ಆತ್ಮೀಯ ದೇವಜನರೇ, ಸಂದೇಶ ಕೇಳೋದಕ್ಕೆ ಎಷ್ಟು ಸಿದ್ಧರಾಗಿದ್ದೀರಿ? ಇದು ನನ್ನ ಸಂದೇಶ ಅಲ್ಲ, ನಿಮಗೆ ಒಂದು ಎಂಕರೇಜ್ ವರ್ಡ್ ಅಷ್ಟೇ. ಎಂಕರೇಜ್ ವರ್ಡ್. ದೇವರಿಗೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಒಂದು ವಾಕ್ಯವನ್ನು ಇವತ್ತು ನಾವು ಧ್ಯಾನ ಮಾಡುವಂತರಾಗೋಣ. ಯೆಶಾಯ ಪ್ರವಾದನೆ ಗ್ರಂಥ 61ನೇ ಅಧ್ಯಾಯದ 3ನೇ ವಚನ. ಯೆಶಾಯ ಪ್ರವಾದನೆ ಗ್ರಂಥ 61ನೇ ಅಧ್ಯಾಯದ 3ನೇ ವಚನ. ದುಃಖಿತರೆಲ್ಲರೂ ಸಂತೈಸುವುದಕ್ಕೂ ಶಿಯೋನಿನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ. ಸಾಕು. ದನಕ್ಕೆ ಸ್ತೋತ್ರವಾಗಿ ದೇವರ ವಾಕ್ಯ ಸ್ಪಷ್ಟಪಡಿಸ್ತಾ ಇದೆ. ಚಿಯೋನಿನಲ್ಲಿ ಶೋಕಿಸುವವರಿಗಾಗಿ ಬೂದಿಗೆ ಬದಲಾಗಿ ಏನಂತೆ? ಎಲ್ಲರೂ ಹೇಳ್ರಿ, ಬೂದಿಗೆ ಬದಲಾಗಿ. ನನ್ನ ಜೊತೆನಲ್ಲಿ ಹೇಳಿ, ಬೂದಿಗೆ ಬದಲಾಗಿ. ಇನ್ನು ಜೋರಾಗಿ, ಬೂದಿಗೆ ಬದಲಾಗಿ ಶಿರೋಭೂಷಣ. ಶಿರೋಭೂಷಣ ಅಂದರೆ ಏನು ಗೊತ್ತಾ? ಸನ್ಮಾನ. ಶಿರೋಭೂಷಣ ಅಂದರೆ ಏನು ಗೊತ್ತಾ? ಯಾರಾದರೂ ಜಯ ಹೊಂದಿ ಬರುವಂಥ ಜನರಿಗೆ ಕೈಯಲ್ಲಿ ಕೊಡುವಂಥ ಪುಷ್ಪಮಾಲೆ, ಬೊಕ್ಕೆ, ಅದ್ಭುತವಾದ ಜಯವನ್ನು ಸಾಧಿಸಿದಿ, ನೀನು ನಿಜವಾಗ್ಲೂ ಸದಾ ಜಯಕ್ಕೆ ಅರ್ಹನಾಗಿರುವ ವ್ಯಕ್ತಿ ಎಂಬುದಾಗಿ ಹೇಳಿ ಕೈನಲ್ಲಿ ಕೊಡ್ತಾರಲ್ಲ, ಆ ಹೂವಿನ ಬೊಕ್ಕೆ ಶಿರಭೂಷಣ ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ಸ್ಪಷ್ಟಪಡಿಸ್ತಾ ಇದೆ. ಆತ್ಮೀಯ ದೇವಜನರೇ, ಈ ಶಿರೋಭೂಷಣ ಯಾರಿಗೆ ದೇವರು ಕೊಡ್ತಾ ಇದ್ದಾರೆ ಅಂದರೆ ದುಃಖಿತರಿಗೆ ಕೊಡ್ತಾ ಇದ್ದಾರೆ. ಆ ದುಃಖ ಎಂಥದಾಗಿದೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ ಅಂದರೆ, ಬೂದಿಗೆ ದೇವರು ಆ ದುಃಖವನ್ನು ಹೋಲಿಸ್ತಾರೆ. ಬೂದಿಯ ವಿಷಯವನ್ನು ನಾವು ಗಮನಿಸುವಾಗ
ಬಹಳ ಜನರು ಈ ಬೂದಿ ಯಾವಾಗ ಸಿಗ್ತದೆ ಗೊತ್ತಾ? ಅವ್ರು ಹೇಳ್ತಾರೆ, ನನಗೊಂದು ಮನೆ ಇತ್ತು, ಆ ಮನೆಗೆ ಬೆಂಕಿ ಬಿತ್ತು, ಆ ಮನೆ ಬೆಂಕಿ ಬಿದ್ದಾಗ ಇಡೀ ಮನೆಯಲ್ಲಿರುವಂಥ ಕುರಿ ಕೋಳಿಗಳು, ಮನೆಯಲ್ಲಿರುವಂಥ ವಸ್ತುಗಳು ಒಂದೂ ಸದಾ ಉಳಿಯದ ರೀತಿಯಲ್ಲಿ ಕೊನೆಯದಾಗಿ ಆ ಮನೆ ನೋಡೋದಕ್ಕೆ ನಾನು ಹೋದಾಗ ಅಲ್ಲಿದ್ದಿದ್ದೇನು? ಬೂದಿ ಮಾತ್ರ. ಬೂದಿ ಮಾತ್ರ. ಹಾಗಾದರೆ ಬೂದಿ ಯಾವುದಕ್ಕೆ ಗುರುತಾಗಿದೆ ಗೊತ್ತಾ? ಎಲ್ಲವನ್ನ ಕಳೆದುಕೊಂಡು ಕೊನೆಯದಾಗಿ ಯಾವ ಕಾರ್ಯಕ್ಕೂ ಬರದೆ, ಯಾವ ವಿಧದಲ್ಲೂ ಸದಾ ಅದನ್ನು ಯಾರು ಮುಟ್ಟದೆ ಆ ಬೂದಿಯ ವಿಷಯದಲ್ಲಿ ನೋಡ್ತಾರೆ, ಮಾತಾಡ್ತಾರೆ, ಅದಕ್ಕೆ ಯಾರು ಗೌರವವನ್ನು ಕೊಡೋದಿಲ್ಲ. ಆದರೆ ದೇವರ ವಾಕ್ಯ ಹೇಳ್ತದೆ, ಬೂದಿಗೆ ಬದಲಾಗಿ ನಾನು ನೀನು ಆರಾಧಿಸುವಂಥ ದೇವರು ನಮಗೆ ಆತನು ಉನ್ನತವಾದಂಥ ಬೊಕ್ಕೆಯನ್ನು ಕೊಟ್ಟು ಉನ್ನತವಾದಂಥ ಶಿರೋಭೂಷಣದಿಂದ ನಮ್ಮನ್ನು ಶೃಂಗಾರ ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಆತ್ಮೀಯ ದೇವಜನರೇ, ಮೊನ್ನೆ 2020 ಮ್ಯಾಚ್ ನಡೀತಾ. ಆ ಮ್ಯಾಚ್ನಲ್ಲಿ ಇಂಡಿಯಾದವರು ವಿನ್ನಾದ ಬಂದ ತಕ್ಷಣವೇ ಇಂಡಿಯಾ ಎಂಟ್ರಿ ಆಗುತ್ತಲೇ ಪ್ರಧಾನಮಂತ್ರಿಯವರ ಮೊದಲುಗೊಂಡು ಇಂಡಿಯನ್ ಕ್ರಿಕೆಟ್ ಟೀಮಿನ ಎಲ್ಲ ಮ್ಯಾನೇಜ್ಮೆಂಟ್ನವರು ಮತ್ತು ಇಂಡಿಯಾದಲ್ಲಿರುವಂಥ ಮುಖ್ಯಮಂತ್ರಿಗಳೆಲ್ಲರೂ ಸದಾ ಓಡೋಡಿ ಹೋಗಿ ಅವ್ರ ಕೈನಲ್ಲಿ ಬೊಕ್ಕೆ ಕೊಡ್ತಾರೆ. ಗೆದ್ದು ಬಂದಂಥ ಆ ಹೆಣ್ಣು ಮಕ್ಕಳಿಗೆ ಬೊಕ್ಕೆಯನ್ನು ಕೊಡ್ತಾರೆ. ಎಷ್ಟು ಸಂತೋಷದ ಸಂಭ್ರಮದ ದಿನ. ದಿನಕ್ಕೆ ಸ್ತೋತ್ರವಾಗಲಿ. ಈ ಲೋಕದಲ್ಲಿ ಗೆದ್ದು ಬಂದಂಥ ಮಕ್ಕಳಿಗೆ ಆ ರೀತಿಯಾದಂಥ ಶಿರೋಭೂಷಣವನ್ನು, ಗೌರವವನ್ನು ಪ್ರಾಪ್ತವಾಗುವ ಹಾಗೆ ಹೂವಿನ ಬೊಕ್ಕೆಗಳನ್ನು ಕೊಟ್ಟು ಸನ್ಮಾನಿಸುತ್ತಾರೆ. ಯಾರಾದರೂ ದೇಶದ ಹೆಸರನ್ನು ಪ್ರಖ್ಯಾತಿ ತಂದರೆ ಅಥವಾ ದೇಶದ ಹೆಸರಿನಲ್ಲಿ ಅವರು ಗೆದ್ದು ಬಂದರೆ ಅವರಿಗೆ ಈ ರೀತಿಯಾದ ಸನ್ಮಾನ ಮಾನಗಳನ್ನು ಕೊಡ್ತಾರೆ. ಆದರೆ ನನ್ನ ದೇವರೇ ಬೇರೆ. ಹಲ್ಲೆಲೂಯ. ನನ್ನ ದೇವರ ಸ್ಟ್ಯಾಂಡರ್ಡೇ ಬೇರೆ. ಗೆದ್ದವರಿಗಿಂತಲೂ ಸೋತವರಿಗೆ ದೇವರು ಸನ್ಮಾನ ಮಾಡುತ್ತಾನೆ. ಈ ಲೋಕದಲ್ಲಿ ಜಯಶಾಲಿಗಳಾಗದಿ ಇರುವಂಥ ವ್ಯಕ್ತಿಗಳಿಗೆ ಲೋಕದ ಜನರು ಸನ್ಮಾನ ಮಾಡುತ್ತಾರೆ. ಆದರೆ ನನ್ನ ದೇವರು ವ್ಯತ್ಯಾಸವಾದಂಥ ದೇವರು. ಯಾರು ಕುಗ್ಗಿದಾರೋ, ಯಾರು ಮನ ಮುರಿದಿದೆಯೋ, ಯಾರು ದುಃಖದಲ್ಲಿದ್ದಾರೋ, ಯಾರು ಒಂಟಿತನದಲ್ಲಿದ್ದಾರೋ, ಯಾರು ನಿರಾಸೆಯಲ್ಲಿದ್ದಾರೋ, ಯಾರು ಬೂದಿಗೆ ಸಮವಾಗಿದ್ದಾರೋ, ಯಾವ ವ್ಯಕ್ತಿಗಳು ಈ ಸಮಾಜದಲ್ಲಿ ಕಣ್ಣಿಗೆ ಕಾಣೋದಿಲ್ಲವೋ, ಕಾಲು ಕಸುವಾಗಿ ಮಾರ್ಪಟ್ಟಿರ್ತಾರೋ ಅಂಥ ವ್ಯಕ್ತಿಗಳಿಗೆ ದೇವರು ಸನ್ಮಾನಿಸುತ್ತಾನೆ. ಅಮ್ಮ, ತಾಯಿ, ಸಹೋದರಿ, ತಂಗಿ, ಅಣ್ಣ, ಒಂದು ವೇಳೆ ಯಾವ ದುಃಖದಿಂದ ನೀನು ದೇವರ ಸನ್ನಿಧಾನದಲ್ಲಿ ಬಂದಿದೆಯೋ ಗೊತ್ತಿಲ್ಲ, ಇವತ್ತು ನಸರೇತಿನ ಯೇಸುವಿನ ನಾಮದಲ್ಲಿ ಸಂತೋಷ ಪಡು. ನಿನ್ನ ದುಃಖ ಶಾಶ್ವತವಾಗಿರೋದಿಲ್ಲ. ನಿನ್ನ ನೋವು ಶಾಶ್ವತವಾಗಿರಲ್ಲ. ನಿನಗಾದಂಥ ಅವಮಾನ ಶಾಶ್ವತವಾಗಿರೋದಿಲ್ಲ. ಯಾಕೆಂದರೆ ನಾವು ಆರಾಧಿಸುವಂಥ ಆರಾಧ್ಯ ದೈವವಾಗಿರುವಂಥ ಯೇಸು ಕ್ರಿಸ್ತನು ಈ ವಚನದಲ್ಲಿ 61ನೇ ಅಧ್ಯಾಯದ 1ನೇ ವಚನದಲ್ಲಿ ಆತನು ಹೇಳುತ್ತಾನೆ, ಯೆಹೋವನ ಆತ್ಮನು ನನ್ನ ಮೇಲಿದ್ದಾನೆ, ಆತನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕಾಗಿ ನನ್ನನ್ನು ಅಭಿಷೇಕ ಮಾಡಿದ್ದಾನೆ. ನಾನು ಬೂದಿಗೆ ಬದಲಾಗಿ ಸನ್ಮಾನ ಶಿರಭೂಷಣವನ್ನು ಕೊಡುವಂಥ ದೇವರಾಗಿದ್ದೇನೆ. ಒಂದು ದುಃಖದಿಂದ, ಕಣ್ಣೀರಿನಿಂದ, ವೇದನೆ, ಆ ವೇದನೆ, ಆ ಕ್ರಂದನದಿಂದ ನೀನು ದೇವರ ಸನ್ನಿಧಾನದಲ್ಲಿ ಬಂದಿರುವುದಾದರೆ ಇವತ್ತು ಬರೆದಿಟ್ಟುಕೋ, ನಿನ್ನ ಜೀವಿತದಲ್ಲಿ ಜಯದ ಜಯಮಾಲೆ ಖಚಿತವಾಗಿ ದೇವರು ಕೊಟ್ಟೇ ಕೊಡ್ತಾನೆ. ನೀನಿದ್ದ ಸ್ಥಿತಿನಲ್ಲಿ ಇರೋದಿಲ್ಲ, ನಿನ್ನ ಪರಿಸ್ಥಿತಿನೆಲ್ಲ ದೇವರು ಬದಲಾಯಿಸುವಂಥವನಾಗಿದ್ದಾನೆ. ನಿನ್ನ ದುಃಖದ ದಿನಗಳನ್ನು ಆತನು ಕೊನೆಗಾಣಿಸುವಂಥವನಾಗಿದ್ದಾನೆ. ಹೌದು ಪ್ರೀತಿಯುಳ್ಳ ದೇವಚಂದ್ರೇ, ಈ ಲೋಕದಲ್ಲಿ ಯಾರೂ ಸಹ ದುಃಖಿತರನ್ನು ಪ್ರೀತಿ ಮಾಡಿದ್ದು ನಾನು ನೋಡಲೇ ಇಲ್ಲ. ಎಲ್ಲ ಕಳ್ಕೊಂಡಂಥ ವ್ಯಕ್ತಿನ ಯಾರಾದರೂ ಪ್ರೀತಿ ಮಾಡ್ತಾರಾ? ತಿರುಗಿಸದ ನೋಡ್ತಾರಾ? ಹೇಗಿದೆಯಪ್ಪ ಅಂತ ನಾನು ಕೇಳ್ತಾರಾ?
ಅದೇ ವ್ಯಕ್ತಿ ಹತ್ತಿರ ಹಣ ಸಂಪತ್ತು ಆಸ್ತಿ ಇರುವಂಥ ಸಂದರ್ಭದಲ್ಲಿ ಸಕ್ಕರೆಗೆ ಇರುವೆ ಮುತ್ತದ ರೀತಿಯಲ್ಲಿ ಬಂದು ಚೆನ್ನಾಗಿ ಆತನ ಜೊತೆಯಲ್ಲಿ ಸವಿತಾನೆ ಇರ್ತಾರೆ, ಊಟ ಮಾಡ್ತಾನೆ ಇರ್ತಾರೆ. ನಿಮ್ಮ ಅನುಭವದಲ್ಲೇ ನಾನು ಕೇಳ್ತೇನೆ, ನಿಮ್ಮ ಸಂಬಂಧಿಕರಾಗಿರ್ಬೋದು, ನಿಮ್ಮ ಸ್ನೇಹಿತರಾಗಿರ್ಬೋದು, ನಿಮ್ಮ ಜೀವಿತದಲ್ಲಿ ಪಾರ್ಟಿ ಮಾಡ್ತೀವಿ ಅಂದರೆ ಎಷ್ಟೋ ಜನ ಬಂದು ಸೇರ್ಕೊಂಡು ಬಂದು ಊಟ ಮಾಡ್ತಾರೆ. ಅದೇ ನಿನಗೆ ಪ್ರಾಬ್ಲಮ್ ಆಗಿದೆ, ನಿನ್ನ ಅನಾರೋಗ್ಯದಲ್ಲಿ ಬಳಲ್ತಾ ಇದೆಯಾ ಅಂತ ಕೇಳಿದರೆ ಅಥವಾ ಹೇಳಿದರೆ ಖಂಡಿತವಾಗಿ ನೀನು ನೋಡೋಕ್ಕಾರು ಬರ್ತಾರೆ ಅವರು. ನನಗೊಬ್ಬ ಫ್ರೆಂಡ್ ಇದ್ದಾನೆ, ಭಾಳ ಕ್ಲೋಸ್ ಫ್ರೆಂಡೇ ಥರ ಇದ್ದ. ನನಗೆ ಹಾರ್ಟ್ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಆತನಿಗೆ ಕಾಲ್ ಮಾಡಿ ಹೇಳಿದೆ, ನನಗಿಂಥ ಪ್ರಾಬ್ಲಮ್ಸ್ ಇದೆ, ತುಂಬ ಕ್ಲೋಸ್ ಆಗಿದ್ದೀರಿ ಒಂದು ಫ್ಯಾಮಿಲಿಗೆ ನೀವು, ಬೇರೆ ಯಾರ ಹತ್ರ ನಾನು ಹೇಳ್ತಾ ಇಲ್ಲ, ನಿಮ್ಮ ಹತ್ರನೇ ಹೇಳ್ತಿದ್ದೀನಿ. ನಾನು ಈಗ ಹೋಗ್ತಾ ಇದ್ದೀನಿ ಹಾಸ್ಪಿಟ್ಲಿಗೆ ಅಂತ ಹೇಳಿದರೆ ಅವನೇನಂದ ಗೊತ್ತಾ, ಅವನೊಬ್ಬ ಅನ್ಯ. ಹೌದಾ, ಹಾಗಾಯ್ತಾ, ಓ ನಾನು ಬರ್ತೀನಿ, ನಾನು ಬರಬೇಕಾ ಅಂತ ಹೇಳಿ ಮಾತಾಡಿದ ವ್ಯಕ್ತಿ ಈಗ ನನಗಾಗಲೇ ಹಾರ್ಟ್ ಅಟ್ಯಾಕ್ ಆಗಿ 3 ತಿಂಗಳಾಯಿತು, ಇದುವರೆಗೆ ನೀನು ಹೇಗಿದೆಯಾ ಅಂತ ಒಂದು ಕಾಲ್ ಸದ ಮಾಡಿಲ್ಲ ಅವನು. ನನ್ನ ಹತ್ರ ಎಷ್ಟೋ ಸಹಾಯವನ್ನು ಪಡೆದುಕೊಂಡಂಥ ವ್ಯಕ್ತಿ ಆತ. ನಾನು ವಾಕ್ ಮಾಡುವಂಥ ಪಕ್ಕದ ಗ್ರೌಂಡ್ನಲ್ಲೇ ಆತನು ಓಡಾಡ್ತಾ ಇರ್ತಾನೆ, ನನ್ನನ್ನು ನೋಡ್ತಾ ಇರ್ತಾನೆ, ಅವನ ಫ್ರೆಂಡ್ಸ್ ಜೊತೆನೆಲ್ಲ ಮಾತನಾಡ್ತಾ ಇರ್ತಾನೆ. ಆಗಿನ ಮುಂಚೆ ನನ್ನ ನೋಡಿದ ತಕ್ಷಣ ಓಡೋಡಿ ಬಂದು ಅಣ್ಣ ಹೇಗಿದ್ದ ಅಂತ ಕೇಳೋನು. ಈಗ ನನ್ನ ಮುಖನೇ ನೋಡಲ್ಲ ಅವನು. ದಿನಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ಒಬ್ಬ ಮನುಷ್ಯನಿಗೆ ಒಂದು ವೇಳೆ ಏನಾದರೂ ಆಗ್ಬಿಡ್ತದೆ ಅಂತ ಹೇಳಿದರೆ ಸ್ನೇಹಾನೂ ಸದಾ ದೂರದಿಂದಲೇ ಗಮನಿಸುತ್ತದೆ. ಆದರೆ ಕರ್ತನ ಸನ್ನಿಧಾನದಲ್ಲಿ ಪ್ರೀತಿಯುಳ್ಳ ದೇವಶಂಟ್ರೆ, ನಾನು ನೀನು ಆರಾಧಿಸುವಂಥ ದೇವರ ಆ ಪ್ರೀತಿಯನ್ನು ನೋಡುವಂಥ ಸಂದರ್ಭದಲ್ಲಿ ದಿನಕ್ಕೆ ಸ್ತೋತ್ರವಾಗಲಿ. ಕರ್ತನ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ, ಯೇಸು ಸ್ವಾಮಿ ಈ ಬೂದಿಯನ್ನು ಪ್ರೀತಿ ಮಾಡೋದಕ್ಕಾಗಿ ಬಂದನಂತೆ. ಹಲ್ಲೆಲೂಯಾ. ಯಾರನ್ನು ಪ್ರೀತಿ ಮಾಡೋದಕ್ಕಾಗಿ? ಬೂದಿಯನ್ನು, ಭೂಮಿಯನ್ನಲ್ಲಪ್ಪ, ಬೂದಿಯನ್ನು ಪ್ರೀತಿ ಮಾಡೋದಕ್ಕೆ ಬಂದನಂತೆ. ಎಷ್ಟು ಪ್ರೀತಿ ನಮ್ಮ ಮೇಲೆ ದೇವರಿಟ್ಟಿರಬಹುದು. ಆತನೇ ಹೇಳುತ್ತಿರುವಂಥ ಮಾತು, ನಾನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕಾಗಿ ಬಂದಿದ್ದೇನೆ ಅಂತ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ದೇವಶಂಟ್ರೆ, ನನ್ನ ಕರ್ತನು ಸಹ ನಮ್ಮ ಬದುಕಿನಲ್ಲಿ ಆತನು ಎಷ್ಟೊಂದು ವಿಧವಾಗಿ ನಮ್ಮನ್ನು ಪ್ರೀತಿ ಮಾಡಿದನು ಎಂಬುದಾಗಿ ನೆನೆಸುವಾಗ, ಬೂದಿಯಾಗಿಯೂ ಕಸವಾಗಿಯೂ ಧೂಳಾಗಿಯೂ ಯಾರ ಗಣನೆಗೆಯೂ ಬಾರದೆ ಇರುವಂಥ ಅಂಥ ವೇಳೆಯಲ್ಲಿ ಆ ಏಸಯ್ಯ ನಮ್ಮನ್ನು, ನನ್ನನ್ನು, ನಿನ್ನನ್ನು ಹುಡುಕಿ ಬಂದಿದ್ದಾನೆ. ಇವತ್ತೂ ಸದಾ ನಿನ್ನ ಪಕ್ಕದಲ್ಲಿ ಕೂತುಕೊಂಡು ಆತನು ಹೇಳುತ್ತಿರುವಂಥ ಸಂಗತಿ ಏನು ಗೊತ್ತಾ? ಒಂದು ವೇಳೆ ನೀನು ಆತನಿಂದ ದೂರ ಇರಬಹುದು, ಒಂದು ವೇಳೆ ಆತನನ್ನು ನೀನು ರಾತ್ರಿ ಪ್ರಾರ್ಥನೆ ಮಾಡದೇ ಇರಬಹುದು, ಉದಯ ಕಾಲದಲ್ಲಿ ನೀನು ಬೇಡದೇ ಇರಬಹುದು. ನೀನು ಅಳಬೇಡ, ನೀನು ಕಣ್ಣೀರಿಡಬೇಡ, ದುಃಖ ಪಡಬೇಡ. ನಾನು ನಿನ್ನ ಜೊತೆನಲ್ಲಿದ್ದೇನೆ, ನಾನು ನಿನ್ನ ಜೊತೆನಲ್ಲಿದ್ದೇನೆ, ನಾನು ನಿನ್ನ ಜೊತೆನಲ್ಲಿದ್ದೇನೆ, ನಾನು ನಿನ್ನ ಜೊತೆನಲ್ಲಿದ್ದೇನೆ ಅಂತ ಹೇಳುವಂಥ ದೇವರು ನಮ್ಮ ಕರ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ದೇವಶಂಟ್ರೆ, ಯೇಸುವಿನ ನಾಮದಲ್ಲಿ ಈ ಬೂದಿಯ ವಿಷಯವನ್ನು ಕುರಿತು ಸತ್ಯವೇದದಲ್ಲಿ ನಾವು ನೋಡುವಂಥ ವೇಳೆಯಲ್ಲಿ ಈ ಬೂದಿಯ ಥರ ತನ್ನ ಬದುಕಿನಲ್ಲಿ ಯಾವ ರುಚಿ, ಯಾವ ಸತ್ವ, ಯಾವುದೇ ವಿಧದಲ್ಲೂ ಸಹ ಯಾರ ಗಣನೆಗೂ ಬಾರದ ಹಾಗೆ ಒಬ್ಬ ಭಕ್ತಿವಂತ ತನ್ನ ಜೀವಿತವನ್ನೇ ಆ ಬೂದಿಯ ಮಧ್ಯದಲ್ಲಿ ಕಳೆಯುತ್ತಾನೆ. ಬೂದಿಯನ್ನು ತನ್ನ ಮೈ ಮೇಲೆ ಬಳೆದುಕೊಳ್ಳುತ್ತಾನೆ. ಯಾಕೆಂತ ಹೇಳಿದರೆ, ದೇವರ ಬಾಯಿಂದ ನೀತಿವಂತನು ಎಂಬುದಾಗಿ, ಯಥಾರ್ಥವಂತನು ಎಂಬುದಾಗಿ, ದೇವರ ಬಾಯಿಂದಲೇ ಭಕ್ತಿವಂತನು ಎಂಬುದಾಗಿ, ಯಾವ ತಪ್ಪನ್ನು ಮಾಡದೇ ಇರುವಂಥ ವ್ಯಕ್ತಿ ಎಂಬುದಾಗಿ ಕರೆಸಿಕೊಂಡಂಥ ಈ ವ್ಯಕ್ತಿಗೆ ಅಷ್ಟು ನೋವು ಬರುತ್ತದೆ, ಅಷ್ಟು ಒಂಟಿತನ ಆತನಿಗೆ ಕಾಡುತ್ತದೆ. ದಿನಕ್ಕೆ ಸ್ತೋತ್ರವಾಗಲಿ. ಆತನ ಬಾಯಿ ಮಾತಿನಿಂದಲೇ ಕೇಳೋಣ. ಯೋಬನ ಪ್ರವಾದನೆ ಗ್ರಂಥದಲ್ಲಿ 2ನೇ ಅಧ್ಯಾಯ 6ನೇ ವಚನದಿಂದ 8ನೇ ವಚನದ ತನಕ
6ನೇ ವಚನದಿಂದ 8ನೇ ವಚನ. ಯೋಬನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯದ 6ನೇ ವಚನದಿಂದ 8ನೇ ವಚನದ ತನಕ. ಅವನು ನಿನ್ನ ಕೈಯಲ್ಲಿದ್ದಾನೆ ನೋಡು, ನಿನ್ನ ಕೈನಲ್ಲಿ ಇದ್ದಾನೆ ನೋಡು, ಅವನ ಪ್ರಾಣವನ್ನಾದರೂ ಉಳಿಸಲೇಬೇಕು ಎಂದು ಅಪ್ಪಣೆ ಕೊಟ್ಟನು. ಓಕೆ. ಆಗ ಸೈತಾನನು ಯೆಹೋವನ ಸನ್ನಿಧಾನದಿಂದ ಹೊರಟು ಯೋಬನ ಅಂಗಾಲು ಮೊದಲುಗೊಂಡು ನಡುನೆತ್ತಿಯವರೆಗೂ ಕೆಟ್ಟ ಕುರುಗಳನ್ನು ಹುಟ್ಟಿಸಿ ಅವನನ್ನು ಬಾಧಿಸಿದನು. ಯೋಬನು ಒಂದು ಬೋಕಿಯನ್ನು ತೆಗೆದುಕೊಂಡು ತನ್ನ ಮೈಯನ್ನು ಕೆರೆದುಕೊಳ್ಳುತ್ತಾ ಬೂದಿಯಲ್ಲಿ ಕೂತುಕೊಂಡಿದ್ದನು. ಎಲ್ಲಿ ಕೂತ್ಕೊಂಡಿದ್ದನಂತೆ? ಸ್ತೋತ್ರವಾಗಲಿ. ಎಲ್ಲಿ ಕೂತ್ಕೊಂಡಿದ್ದ? ಬೂದಿಯಲ್ಲಿ ಕೂತ್ಕೊಂಡಿದ್ದ. ಹೀಗಿರುವಲ್ಲಿ ಅವನ ಹೆಂಡತಿ ಅವನಿಗೆ ನಿನ್ನ ಯಥಾರ್ಥತ್ವವನ್ನು ಇನ್ನೂ ಬಿಡಲಿಲ್ಲವೋ, ದೇವರನ್ನು ದೂಷಿಸಿ ಸಾಯಿ ಎಂದು ಹೇಳಿದಳು. ಹಲ್ಲೆಲೂಯ. ಗಟ್ಟಿಯಾಗಿ ಹೇಳೋಣ, ಹಲ್ಲೆಲೂಯ. ಆತ್ಮೀಯ ದೇವಜನರೇ, ಈ ಪ್ರಪಂಚದಲ್ಲಿ ಎಲ್ಲರಿಗೂ ಕಷ್ಟ ಬಂದಿದೆ. ಸತ್ಯವೇದದಲ್ಲಿ ಸದಾ ಬಹಳ ಜನ ಕಷ್ಟವನ್ನು ಅನುಭವಿಸಿದ್ದಾರೆ. ಆ ಎಲ್ಲ ಕಷ್ಟಗಳಿಗಿಂತಲೂ ಮಿಗಿಲಾದ ಕಷ್ಟವನ್ನು ಅನುಭವಿಸಿದಂಥ ವ್ಯಕ್ತಿ ಬೇರೆ ಯಾರು ಅಲ್ಲ, ಯೋಬನು. ಇವನ ಪರಿಸ್ಥಿತಿ ಎಂಥದು ಎಂಬುದಾಗಿ ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿರುವಂಥ ಸಂಗತಿನೇ. ಅದನ್ನು ನಾನು ವಿವರಣೆ ಮಾಡಿ ಹೇಳೋದಿಲ್ಲ. ಆದರೆ ದೇವರಿಗೆ ಸ್ತೋತ್ರವಾಗಲಿ, ಇಲ್ಲಿ ದೇವರ ವಾಕ್ಯ ಸ್ಪಷ್ಟಪಡಿಸ್ತಾ ಇದೆ. ಎಲ್ಲವನ್ನ ಕಳ್ಕೊಳ್ತಾನೆ. ಆಸ್ತಿ, ಮಕ್ಕಳನ್ನ, ಗೌರವವನ್ನು ಕಳ್ಕೊಳ್ತಾನೆ. ಇಡೀ ಊಚ ದೇಶದಲ್ಲಿಯೇ ಅವನ ಹಾಗೆ ಘನವಂತನು, ಅವನ ಹಾಗೆ ಶ್ರೀಮಂತನು ಯಾರೂ ಇರಲಿಲ್ಲಂತೆ. ಒಬ್ಬ ರಾಜನಿಗೆ ಸರಿಸಮಾನವಾಗಿರುವಂಥ, ರಾಜನಿಗಿಂತಲೂ ಉನ್ನತವಾದಂಥ ಜೀವಿತವನ್ನು ನಡೆಸ್ತಾ ಇರುವಂಥ ವ್ಯಕ್ತಿ ಎಲ್ಲವನ್ನ ಕಳ್ಕೊಳ್ತಾನೆ. ಕಳ್ಕೊಂಡಿದ್ದು ಪರವಾಗಿಲ್ಲ ರೀ, ಕಳ್ಕೊಂಡದ್ದೆಲ್ಲ ಹೋಗಲಿ. ಆ ಕಳ್ಕೊಂಡಂಥ ಕ್ರಿಯೆಗಳು ಎಂಥ ಕ್ರಿಯೆಗಳೆಂದರೆ, ಆಸ್ತಿ ಕಳೆದು ಹೋದರೆ ಮತ್ತೆ ಪಡೆದುಕೊಳ್ಳಬಹುದು, ಕುರಿದನಗಳು ಕಳೆದು ಹೋದರೆ ಮತ್ತೆ ಪಡೆದುಕೊಳ್ಳಬಹುದು, ಒಂದು ವೇಳೆ ಮಾನ ಕಳೆದು ಹೋದರೂ ಸದಾ ಮತ್ತೆ ಪಡೆದುಕೊಳ್ಳಬಹುದು. ಆದರೆ ಮಕ್ಕಳನ್ನೇ ಕಳ್ಕೊಳ್ತಾನೆ ಈತ. ಮಕ್ಕಳನ್ನು ಕಳ್ಕೊಂಡಂಥ ಆ ವೇಳೆಯಲ್ಲೂ ಸದಾ ದೇವರು ನೋಡ್ರಿ, ದೇವರಿಗೆ ಸ್ತೋತ್ರವಾಗಲಿ, ಶತ್ರುವಿನ ಆ ಬಾಧೆಗೆ ಈತನಿಗೆ ಸಿಲುಕಿಸುವ ಹಾಗೆ ಮಾಡ್ತಾನೆ. ಆ ಸೈತಾನನ್ನು ಸುಮ್ಮನೆ ಬಿಡ್ತಾನ? ಎಲ್ಲಿ ತನಕ ಗಾಯ ಆಗಿತ್ತಂತೆ? ಬೋಕಿನ ತೆಗೆದುಕೊಂಡು ಆತನು ಕೆರೀತಾ ಇದ್ದಾನೆ. ಎಲ್ಲಿದ್ದಾನೆ ಈಗ? ಎಲ್ಲಿದ್ದಾನೆ? ಬೂದಿನಲ್ಲಿ ಇದ್ದಾನೆ. ಹಾಗಾದರೆ ಎಂಥ ಭಯಾನಕವಾದಂಥ ಕಷ್ಟ ಆ ಮನುಷ್ಯನಿಗೆ ಬಂದಿರಬಹುದು. ಯಾರಾದರೂ ಬದುಕೋದಕ್ಕಾದರೂ ಸಾಧ್ಯನಾ? ಏನನ್ನ ಕಳ್ಕೊಂಡ್ರು ಸದಾ ತಂದೆ ತಾಯಿಗಳು ಮಕ್ಕಳನ್ನು ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಎಷ್ಟು ಪ್ರೀತಿಸ್ತಾರೆ ಗೊತ್ತಾ? ಇಲ್ಲೇ ಕೂತ್ಕೊಂಡಿರ್ತೀರಿ, ನಿಮ್ಮ ಮಕ್ಕಳು ಚರ್ಚಿನ ಬಾಗಿಲಿನ ಆಚೆ ದಾಟಿ ಹೋದರೂ ಸದಾ ನಾನು ಹೇಳುವಂಥ ಪ್ರಸಂಗ ನಿಮ್ಮ ಒಳಗಡೆ ಹೋಗಲ್ಲ. ನಿಮ್ಮ ಮನಸ್ಸಿನಲ್ಲೆಲ್ಲ ಯಾರಿರ್ತಾರೆ? ನಿಮ್ಮ ಮಕ್ಕಳಿರ್ತಾರೆ. ನಿಮ್ಮ ಮಕ್ಕಳಿಗೆ ಕಾಣ್ತಾ ಇರ್ತಾರೆ. ಅನೇಕ ಸಾರಿ ನನ್ನ ಮನೆಯ ಮುಂಭಾಗದಲ್ಲಿ ಟ್ರಾಫಿಕ್ ಜಾಮ್ ಆಗಿರ್ತದೆ, ನಾನು ಆ ಕಡೆಯಿಂದ ಬರ್ತಾ ಇರ್ತೇನೆ. ಆ ಸಂದರ್ಭದಲ್ಲಿ ನನ್ನ ಮಕ್ಕಳು ಹೊರಗಡೆ ಹೋಗಬೇಕೆಂಬುದಾಗಿ, ಏನಾದರೂ ಪರ್ಚೇಸ್ ಮಾಡಬೇಕೆಂಬುದಾಗಿ ಆಸೆ ಪಡ್ತಾ ಇರ್ತಾರೆ. ನಾನು ಪದೇ ಹೇಳ್ತಾ ಇರ್ತೇನೆ, ಹೋಗೋದು ಬೇಕಾಗಿಲ್ಲ, ನಾಳೆ ತೆಗೆದುಕೊಳ್ಳೋಣ, ಬೆಳಿಗ್ಗೆ ತೆಗೆದುಕೊಳ್ಳೋಣ ಎಂಬುದಾಗಿ. ಅಚಾನಕ್ಕಾಗಿ ಒಂದು ವೇಳೆ ಅವಶ್ಯಕತೆ ಇರುವಂಥ ಪರಿಸ್ಥಿತಿಗಳಿರುವುದಾದರೆ, ಅವರೆಲ್ಲಾದರೂ ಹೊರಗಡೆ ಹೋದರೆ ನನ್ನ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಅವರು ತಿರುಗಿ ಬರೋ ತನಕ ನಾನು ನೆಮ್ಮದಿಯಾಗಿ ಇರೋದಿಲ್ಲ. ಅವರು ತಿರುಗಿ ನಾನು ನೋಡೋ ತನಕ, ಅವರು ಬಂದು ಗೇಟನ್ನು ಓಪನ್ ಮಾಡೋ ತನಕ ನನ್ನ ಹೃದಯ ತಳಮಳಗೊಳ್ತಾ ಇರ್ತದೆ. ಕಾರಣ ಏನು ಗೊತ್ತಾ? ಅಷ್ಟು ಭಯಾನಕವಾದಂಥ ಟ್ರಾಫಿಕ್. ನಮ್ಮ ಮನೆಯಲ್ಲಿ ಇರುವಂಥ ಆ ಮಕ್ಕಳು ಆರ್ಡಿನರಿ ಮಕ್ಕಳಲ್ಲ. ಆ ಮಕ್ಕಳು ತಾಯಿ ಗರ್ಭದಲ್ಲಿರುವಾಗಲೇ
ಕರ್ತನಿಂದ ಅಭಿಷೇಕ ಹೊಂದಿದಂಥ ಮಕ್ಕಳವರು. ಯೇಸುವಿನ ನಾಮದಲ್ಲಿ ಇಂಥ ಅಮೂಲ್ಯವಾದಂಥ ಮಕ್ಕಳ ವಿಷಯದಲ್ಲಿ ಯಾವ ತಂದೆಗೆ ಅಥವಾ ಯಾವ ವ್ಯಕ್ತಿಗೆ ಭಯ ಬರೋದಿಲ್ಲ ಹೇಳಿ? ದೇವಕ್ಕೆ ಸ್ತೋತ್ರವಾಗಲಿ. ನಿಮ್ಮ ಮಕ್ಕಳ ವಿಷಯದಲ್ಲಿ ಸದಾ ಈ ಭಾವನೆ ಇರುತ್ತಾ ಇಲ್ವಾ? ಕೆಲವರು ಹೇಳ್ತಿರ್ತಾರೆ, ಏಯ್ ಯಾಕೆ ಬರ್ತಾಳೆ ಬಿಡು, ನೀನು ಯಾಕೆ ಅಷ್ಟೊಂದು ಟೆನ್ಷನ್ ತಗೋತೀಯ, ನೀನು ಯಾಕೆ ಅಷ್ಟೊಂದು ಟೆನ್ಷನ್ ತಗೋತೀಯ? ಇಲ್ಲ, ಪ್ರೀತಿಯುಳ್ಳ ದೇವಚಂದ್ರೆ, ತಂದೆಯ ಒಂದು ಹೃದಯ ಹೇಗಿರ್ತದೆ ಅಂತ ಹೇಳಿದರೆ, ತಾಯಿಯ ಹೃದಯ ಹೇಗಿರ್ತದೆ ಅಂದರೆ, ನಿಜವಾಗ್ಲೂ ತಂದೆ ತಾಯಿ ಅಂತ ಅವ್ರು ಬದುಕಿದ್ರೆ ಮಾತ್ರ ಇರುತ್ತೆ. ದಿನಕ್ಕೆ ಸ್ತೋತ್ರವಾಗಲಿ. ಅವ್ರ ಮಕ್ಕಳನ್ನು ಹೆತ್ತಿರುವುದಾದರೆ ಇರ್ತದೆ, ಎಲ್ಲೋ ಪರ್ಚೇಸ್ ಮಾಡ್ಕೊಂಡು ಬಂದಿರುವುದಾದರೆ ಅವರಿಗೆಲ್ಲ ಇರಲ್ಲ ಬಿಡಿ. ಆ ಮಕ್ಕಳು ಕಣ್ಣೆದುರಿನಲ್ಲೇ ಇರಬೇಕು. ಹಲ್ಲೆಲೂಯ. ಆ ಮಕ್ಕಳೆಲ್ಲಿರಬೇಕು? ಕಣ್ಣೆದುರಿನಲ್ಲಿ ಇರಬೇಕು. ಕಣ್ಣೆದುರಿನಲ್ಲಿ ಮಕ್ಕಳಿಲ್ಲ, ಕಣ್ಣೆದುರಿನಲ್ಲಿ ಯಾವ ಸಂಪತ್ತು ಇಲ್ಲ, ಎಲ್ಲವೂ ಬೂದಿಯಾಗಿ ಹೋಗಿದೆ, ಎಲ್ಲವೂ ಸುಟ್ಟು ಕರಕಲಾಗಿ ಹೋಗಿದೆ. ಯಾವ ಸಂಗತಿಗಳು ಯಾವ ಕಡೆಯಿಂದಲೂ ನೋಡಿದರೂ ಒಳ್ಳೆಯ ಸುದ್ದಿಯ ಸಂದೇಶಗಳು ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ತಾನು ಹೃದಯ ಪೂರ್ವಕವಾಗಿ ಪ್ರೀತಿ ಮಾಡಿ ಕಟ್ಟಿಕೊಂಡಂಥ ಆ ಹೆಂಡತಿ ಇದ್ದಾಳಲ್ಲ, ಅಮ್ಮ ಅವಳು ಎಷ್ಟು ಗಯ್ಯಾಳಿಯಾಗಿರ್ಬೋದು. ಇವತ್ತು ಅನೇಕ ಸೇವಕರ ಜೀವಿತದಲ್ಲಿ ಆತ್ಮೀಯ ದೇವಚಂದ್ರೇ, ಇಂಥ ತಾಯಿಂದರ ಮೂಲಕವಾಗಿ, ಹೆಂಡತಿಯರ ಮೂಲಕವಾಗಿಯೇ ಎಷ್ಟೋ ನರಕಯಾತನೆಯನ್ನು ಅನುಭವಿಸ್ತಾ ಇರ್ತಾರೆ ಸೇವಕರುಗಳು. ಎಷ್ಟೋ ಸೇವೆಗಳು ಬಿದ್ದು ಹೋಗುತ್ತವೆ. ಎಷ್ಟೋ ಸೇವೆಗಳಲ್ಲಿ ಹೆಂಡತಿ ಸಪೋರ್ಟ್ ಇಲ್ಲದೆ ವಿಲ 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 ಒದ್ದಾಡ್ತಾ ಇರ್ತಾರೆ. ಆ ಸಾಲಿಗೆ ಸೇರಿದಂಥ ಮಹಾನಾಯಕಿ ಯಾರು ಗೊತ್ತಾ? ಯಾರು ಹೇಳ್ರಿ? ನೀವು ಹೇಳಲ್ಲ ಸಿಸ್ಟರ್? ಯೋಬನ ಹೆಂಡತಿ. ಹಲ್ಲೆಲೂಯ, ಹಲ್ಲೆಲೂಯ. ಪ್ರೀತಿಯುಳ್ಳ ದೇವಚಂದ್ರೇ, ಕರ್ತನ ಸನ್ನಿಧಾನದಲ್ಲಿ ಅವಳು ಬಂದು ಸಡನ್ನಾಗಿ ಹೇಳುವಂಥ ಮಾತನ್ನು ಕೇಳ್ರಿ. ಯೋಬನು ಅಲ್ಲಿ ಬೂದಿನಲ್ಲಿ ಬೋಕಿಯನ್ನು ತೆಗೆದುಕೊಂಡು ಕೀವು ರಕ್ತ ಸೋರ್ತಾ ಇದೆ. ಆ ವೇಳೆಯಲ್ಲಿ ಅವನು ದೇವರನ್ನು ಸ್ತುತಿಸುತ್ತಾ ಕಣ್ಣೀರಿಡ್ತಾ ಇದ್ದಾನೆ. ಬಂದವಳು ಹೇಳ್ತಾ ಇದ್ದಾಳ, ನಿನ್ನ ಯಥಾರ್ಥವನ್ನು ನೀನು ಬೆಳಲಿಲ್ಲವಾ? ಇನ್ನು ದೇವರು 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 ಎಂಬುದಾಗಿ ನೀನು ಕೂಗುತ್ತಾ ಇದ್ದೀಯಾ? ನೀನು ದೇವರು ದೇವರು ಎಂಬುದಾಗಿ ಹೇಳಿ ನೀನು ಸಾಯಿ ಎಂಬುದಾಗಿ ಹೇಳಿ ಅವಳಿಗೆ ಹಿಡಿ ಶಾಪವನ್ನು ಅವನಿಗೆ ಹಾಕುವಂಥ ಸಂಗತಿಯನ್ನು ನಾವು ನೋಡ್ತೇವೆ. ಪ್ರೀತಿಯುಳ್ಳ ದೇವಚಂದ್ರೇ, ಯೇಸುವಿನ ನಾಮದಲ್ಲಿ ಈ ಯೋಬನ ಹೆಂಡತಿಗೆ ಅಂಥ ವಿಧವಾದಂಥ ಕೆಟ್ಟದಾದಂಥ ಪಾಪ ಮಾಡುವಂಥ ಕ್ರಿಯೆ ಎಲ್ಲಿಂದ ಬಂತು? ಒಬ್ಬ ಹೆಂಡತಿ ತನ್ನ ಗಂಡನಿಗೆ ಎಂಥ ಕಷ್ಟ ಕಾಲದಲ್ಲಿ ಏನಾಗಿರಬೇಕು? ಸಪೋರ್ಟ್ ಮಾಡಬೇಕು. ನಾನಿದ್ದೇನೆ, ನಿನ್ನ ಜೊತೆಯಲ್ಲಿ ಧೈರ್ಯವಾಗಿ ಹೋಗು ಎಂಬುದಾಗಿ ಹೇಳಬೇಕು. ಒಬ್ಬ ಹೆಂಡತಿಯಾಗಿರುವಂಥವಳು ಕಷ್ಟದ ಕಾಲದಲ್ಲಿ ಗಂಡನಿಗೆ ಆಶ್ರಯವಾಗಿರಬೇಕು. ಈಗ ಯಾರು ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ನೀನು ನನಗೆ ಬೇಡ, ನಿನ್ನ ರಕ್ತ ನಿನ್ನ ಕಿವು ನನಗೆ ನೋಡೋಕ್ಕಾಗಲ್ಲ ಅಂತ ಹೇಳಿ ನಾಚಿಕೆ ಪಟ್ಲ ಗೊತ್ತಿಲ್ಲ. ಇವನ ಜೊತೆಯಲ್ಲಿ ನಾನು ಬದುಕಿದರೆ ನನಗೂ ಈ ರೋಗ ಬರ್ತದೆ ಎಂಬುದಾಗಿ ಅಂದ್ಕೊಳ್ಳಿಲ್ಲ. ಯಾವ ಪಾಪಿಷ್ಟಿಯಾದಂಥ ಹೆಂಗಸು ಸದಾ ಮಾಡದೇ ಇರುವಂಥ ಕ್ರೂರವಾದಂಥ ತಪ್ಪನ್ನು ಅಂದು ಮಾಡಿ ಅವನನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋದಳು. ಈ ಪಾಪ ಎಲ್ಲಿದ್ದ ಸ್ಟಾರ್ಟ್ ಆಯಿತು ಗೊತ್ತಾ? ವೇದ ವ್ಯಾಖ್ಯಾನಕಾರರು ಹೀಗೆ ಹೇಳ್ತಾರೆ, ಈ ಪಾಪ ಪ್ರಾರಂಭವಾಗಿದ್ದು ಏದೆನ್ ತೋಟದಲ್ಲಿ. ಆದಾಮನನ್ನ ದೇವರನ್ನು ನೋಡುವಂಥ ಸಂದರ್ಭದಲ್ಲಿ ಅವ್ರು ಹೇಳುವಂಥ ಸಂಗತಿಯನ್ನು ಗೊತ್ತಾ? ಇದರಲ್ಲಿ ಆದಾಮನು ಯಾರು, ದೇವರು ಯಾರು ಅಂತ ಅವ್ವಾಳಿಗೆ ಗುರ್ತಿಡಿಯಕ್ಕಾಗಲಿಲ್ಲ ಅಂತೆ, ಗುರ್ತಿಡಿಯೋದಕ್ಕೆ ಆಗ್ತಾ ಇರಲಿಲ್ಲಂತೆ. ಆದಾಮನು ಮತ್ತು ದೇವರು ಒಂದೇ ರೀತಿಯಾಗಿದ್ದರಂತೆ. ಹಲ್ಲೆಲೂಯ. ಅವರ ರೂಪ, ಅವರ ನಡತೆ, ಅವರ ಮಾತು, ಅವರ ನಡವಳಿಕೆ ಒಂದೇ ರೀತಿಯ ಆಶ್ಚರ್ಯ ಪಡೋಳಂತೆ ಇವಳು ಅವ್ವ. ಇದರಲ್ಲಿ ಆದಾಮ ಯಾರು, ದೇವರು ಯಾರು? ಇದರಲ್ಲಿ ಆದಾಮ ಯಾರು, ದೇವರು ಯಾರು ಅಂತ ಆಶ್ಚರ್ಯ ಪಡೋಳು. ಅಷ್ಟು ಏಕರೂಪವಾಗಿ ಐಕ್ಯತೆಯಿಂದ ಇದ್ದಂಥ ಆ ಸಂದರ್ಭದಲ್ಲಿ ಯಾರ್ದೋ ಮಾತನ್ನು ಕೇಳಿ
ಯಾವುದೋ ಸಂಗತಿಗಳಿಗೆ ಬಲಿಯಾಗಿ ದುಷ್ಟನಾಗಿರುವಂಥ ಸೈತಾನನ ಮಾತನ್ನು ಕೇಳಿ ದೇವರ ಆ ಕೃಪೆಯಿಂದ ಅವಳು ದೂರಾದಂಥ ಸಂಗತಿ ನಮಗೆ ಚೆನ್ನಾಗಿ ಗೊತ್ತು. ಪ್ರೀತಿಯುಳ್ಳ ದೇವಚಂದ್ರೆ, ಆ ಒಂದು ಕಾರಣದಿಂದಲೇ ಇವತ್ತು ಆ ಪಾಪ ಇದೆಯಲ್ಲ, ಬರೀ ಯೋಬನ ಹೆಂಡತಿ ಒಳಗಡೆ ಮಾತ್ರ ಅಲ್ಲ, ಈ ಪ್ರಪಂಚದಲ್ಲಿರುವಂಥ ಈಗ ಹುಟ್ಟುವಂಥ ಗಂಡು ಮಗು ಹೆಣ್ಣು ಮಗು ಇವತ್ತೂ ಸದಾ ವಿಲ 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 ಅಂತ ಒದ್ದಾಡುವಂಥ ಒಂದು ಪರಿಸ್ಥಿತಿ ಪ್ರಾರಂಭವಾಗಿದ್ದು ಯಾವಾಗಿಂದ ಗೊತ್ತಾ? ಆ ಏದೆನ್ ತೋಟದಿಂದ. ಹಲ್ಲೆಲೂಯಾ. ಏದೆನ್ ತೋಟದಿಂದ. ಯೇಸುವಿನ ನಾಮದಲ್ಲಿ ಆತ್ಮೀಯ ದೇವಚಂದ್ರೆ, ನಾನು ನೀನು ಆರಾಧಿಸುವಂಥ ದೈವವಾಗಿರುವಂಥ ಯೇಸಯ್ಯ ಆ ಪಾಪವನ್ನು ನೀಗಿಸುವುದಕ್ಕೋಸ್ಕರವಾಗಿ ಆತನೇ ವಿಶೇಷವಾಗಿ ಆ ಮರಣದ ಕಂಬವನ್ನು ಏರಬೇಕಾಯಿತು. ಇವತ್ತು ನಾವು ನೆನೆಸಬೇಕಾದಂಥ ಸಂಗತಿಯನ್ನು ಗೊತ್ತಾ? ಆ ಪಾಪವನ್ನು ನೀಗಿಸುವುದಕ್ಕಾಗಿಯೇ ಕರ್ತನು ಆ ಕಲ್ವಾರಿ ಶಿಲುಬೆಯನ್ನು ಏರಬೇಕಾಗಿತ್ತು. ಇವತ್ತು ಕರ್ತನ ಭೋಜನ ಅಲ್ವಾ? ಕರ್ತನ ಸನ್ನಿಧಾನದಲ್ಲಿ ನನ್ನ ಕರ್ತನಾದರೂ ಬೂದಿಯಾಗಲಿಲ್ಲ, ಆದರೆ ಆ ಘೋರವಾದ ಶಿಲುಬೆಯಲ್ಲಿ ತನ್ನ ದೇಹವನ್ನೇ ಆತನು ಮುರಿದು ಕೊನೆ ಹನಿ ರಕ್ತವನ್ನು ಸಹ ಉಳಿಸಿಕೊಳ್ಳದೆ ಆ ದೇಹ ಆ ರಕ್ತವನ್ನು ನಮಗೋಸ್ಕರವಾಗಿ ಆತನು ಬೂದಿಗಿಂತ ಮಿಗಿಲಾಗಿ ಆ ಶಿಲುಬೆಯಲ್ಲಿ ಜೀವಂತವಾಗಿ ಅದನ್ನು ಕೊಡುವುದರ ಮೂಲಕವಾಗಿ ಇವತ್ತು ನಮಗೆ ವಿಶೇಷವಾದಂಥ ಕೃಪೆಯ ಮೂಲಕವಾಗಿ ಆತನು ರಕ್ಷಿಸಿದ್ದಕ್ಕಾಗಿ ಚಪ್ಪಾಳೆ ತಟ್ಟಿ ದೇವರಿಗೆ ನಾವು ಸ್ತೋತ್ರ ಮಾಡುವಂಥರಾಗ. ಹಲ್ಲೆಲೂಯಾ. ಗಟ್ಟಿಯಾಗಿ ಹೇಳೋಣ, ಹಲ್ಲೆಲೂಯಾ. ಆತ್ಮೀಯ ದೇವಚಂದ್ರೆ, ಬೈಬಲ್ ಹೇಳ್ತದೆ, ದೇನಾಕ್ಕೆ ಸ್ತೋತ್ರವಾಗಲಿ. ಆ ಹೆಂಡತಿ ಹೇಳ್ತಾ ಇದ್ದಾಳೆ, ಇನ್ನೂ ದೇವರಂತೀಯ, ಎಲ್ಲವನ್ನು ಕಳೆದುಕೊಂಡು ಬೂದಿನಲ್ಲಿ ಇದೆಯಾ, ಇನ್ನು ದೇವರು ದೇವರು ಅಂತ ಅಂತೀಯ. ನಿಜವಾಗ್ಲೂ ಸದಾ ಯೋಬನನ್ನು ನಾವು ಮೆಚ್ಚಬೇಕು. ಕೊನೆ ತನಕ ಅವನ ಯಥಾರ್ಥತೆಯನ್ನು ಮಾತ್ರ ಯೋಬನು ಬಿಡಲಿಲ್ಲ. ಸತ್ಯವೇದದಲ್ಲಿ ನಾವು ನೋಡುತ್ತೇವೆ, ಯೋಬನ ಪ್ರವಾದನೆ ಗ್ರಂಥ 27ನೇ ಅಧ್ಯಾಯದ 5 ಮತ್ತು 6ನೇ ವಚನದಲ್ಲಿ ಅದರ ಬಗ್ಗೆ ಆತನು ಮಾತನಾಡುತ್ತಾನೆ. ಕೊನೆ ತನಕ ಆ ಯಥಾರ್ಥತೆಯನ್ನು ಆತನು ಬಿಡಲೇ ಇಲ್ಲ. ಸ್ತೋತ್ರಂ. ಥ್ಯಾಂಕ್ ಯು ಜೀಸಸ್. ನಿನ್ನ ಸತ್ಯಾನುಸಾರವಾಗಿ ನನ್ನನ್ನು ನಡೆಸುತ್ತಾ ಉಪದೇಶಿಸು. ನೋಡು, ನಿನ್ನ ಸತ್ಯಾನುಸಾರವಾಗಿ ನನ್ನನ್ನು ಉಪದೇಶಿಸುತ್ತಾ ನೀನು ನಡೆಸು. ನೀನೇ ನನ್ನನ್ನು ರಕ್ಷಿಸುವ ದೇವರು, ನೀನೇ ನನ್ನನ್ನು ರಕ್ಷಿಸುವಂತ ದೇವರು. ಹಗಲೆಲ್ಲ ನಿನ್ನನ್ನೇ ನಿರೀಕ್ಷಿಸುವವನಾಗಿದ್ದೇನೆ. ಹಲ್ಲೆಲೂಯಾ. ಎಲ್ಲರೂ ಹೇಳ್ರಿ, ನೀನೇ ನನ್ನನ್ನು, ಗಟ್ಟಿಯಾಗಿ ಹೇಳ್ರಿ, ನೀನೇ ನನ್ನನ್ನು ರಕ್ಷಿಸುವ ದೇವರು, ಹಗಲೆಲ್ಲ ನಿನ್ನನ್ನೇ ನಿರೀಕ್ಷಿಸುವವನಾಗಿದ್ದೇನೆ. ಯಥಾರ್ಥತೆ ಬಿಟ್ನ ಅಥವಾ ಯಥಾರ್ಥತೆಯಲ್ಲಿ ಇದ್ದಾನ? ಯಾವುದರಲ್ಲಿ ಇದ್ದಾನೆ? ಹೌದು ಪ್ರೀತಿಯುಳ್ಳ ದೇವಚಂದ್ರೆ, ಕರ್ತನ ಸನ್ನಿಧಾನದಲ್ಲಿ ಪ್ರೀತಿಯುಳ್ಳ ದೇವಚಂದ್ರೆ, ಇವತ್ತು ದೇವರು ನಿಮ್ಮ ಸಂಗಡ ಮಾತನಾಡುತ್ತಿರುವಂಥ ಸಂಗತಿಯನ್ನು ಗೊತ್ತಾ? ಎಂಥ ವಿಧವಾದಂಥ ಪರಿಸ್ಥಿತಿ ಬಂದರೂ ಸದಾ ನಿಮ್ಮ ಹೃದಯದಿಂದ ದೇವರನ್ನು ಯಾವತ್ತೂ ದೂರ ಮಾಡಬೇಡ್ರಿ. ಸಾವು ಬದುಕಿನ ಮಧ್ಯದಲ್ಲಿ ನೀವು ನಿಂತುಕೊಂಡಿದ್ರು ಸದಾ ಯಥಾರ್ಥತೆಯನ್ನು ಬಿಡಬೇಡ್ರಿ. ನಿಮ್ಮ ದೇವರು ಯಾವತ್ತೂ ಸದಾ ನಿಮ್ಮನ್ನು ಕೈ ಬಿಡೋದಿಲ್ಲ, ಯಾವತ್ತೂ ಸದಾ ನಿಮ್ಮನ್ನು ದೂರ ತಳ್ಳೋದಿಲ್ಲ. ಯೋಬನ ಜೀವಿತವನ್ನು ಗಮನಿಸುವಂಥ ಸಂದರ್ಭದಲ್ಲಿ ಆತನಿಗೆ ಅಷ್ಟು ನಂಬಿಕೆಗೆ ಕಾರಣ ಏನು ಗೊತ್ತಾ? ಆತನಿಗೆ ಚೆನ್ನಾಗಿ ಗೊತ್ತಿತ್ತು. ಆ ಗೊತ್ತಿರುವಂಥ ಸಂಗತಿಯನ್ನು ಗೊತ್ತಾ? ಒಂದು ವೇಳೆ ದೇವರು ನನ್ನಿಂದ ಅವನ್ನೆಲ್ಲ ತೆಗೆದುಕೊಂಡು ಹೋಗಿರಬಹುದು, ಆದರೆ ತಿರುಗಿ ಕೊಡುವುದಕ್ಕೆ ಆತನು ಸಾಮರ್ಥ್ಯವುಳ್ಳವನಾಗಿದ್ದಾನೆ. ಆತ್ಮೀಯ ದೇವಚಂದ್ರೆ, ಕೊನೆಯ ತನಗೂ ಸದಾ ಯಥಾರ್ಥತೆಯನ್ನು ಬಿಡಲಿಲ್ಲ. ಯೋಬನ ಜೀವಿತದಲ್ಲಿ ಅಷ್ಟೊಂದು ವಿಷಯಗಳಲ್ಲಿ ನಾವು ನೋಡುವಂಥ ಸಂಗತಿ, 2 ಸಂಗತಿಗಳನ್ನು ಭಾಳ ಪ್ರಾಮುಖ್ಯವಾಗಿ ಮಾಡುತ್ತಾನೆ. ಮಕ್ಕಳನ್ನು ಕಳ್ಕೊಳ್ತಾನೆ, ಆಸ್ತಿನ ಕಳ್ಕೊಳ್ತಾನೆ, ಗೌರವವನ್ನು ಕಳ್ಕೊಳ್ತಾನೆ, ಸಂಪತ್ತನ್ನು ಕಳ್ಕೊಳ್ತಾನೆ. ಆದರೆ 2 ಮಾತ್ರ ಕಳ್ಕೊಳ್ಳಿಲ್ಲ. ಏನು ಕಳ್ಕೊಳ್ಳಿಲ್ಲ ಗೊತ್ತಾ? ದೇವರ ಮೇಲಿನ ಭಕ್ತಿಯನ್ನು ಕಳ್ಕೊಳ್ಳಿಲ್ಲ, ಆತನ ಮೇಲಿನ ನಂಬಿಕೆಯನ್ನು ಕಳ್ಕೊಳ್ಳಿಲ್ಲ. ಚಪ್ಪಾಳೆ ತಟ್ಟಿ ದೇವರಿಗೆ ನಾವು ಸ್ತೋತ್ರ ಮಾಡಿಕೊಳ್ಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನನ್ನು ಕಳ್ಕೊಳ್ಳಿಲ್ಲ? ಭಕ್ತಿಯನ್ನು ಕಳ್ಕೊಳ್ಳಿಲ್ಲ, ಆತನ ಮೇಲಿನ ಇವೆರಡೇ ಆತನ ಬದುಕಿನಲ್ಲಿ ಅವನು ಏನು ಕಳ್ಕೊಂಡನೋ
ಅದಕ್ಕೆ 2ರಷ್ಟು ಕೊಟ್ಟು ದೇವರು ಅವನನ್ನು ಕೊನೆ ತನಕ ಆ ಪ್ರಾಣವನ್ನು, ಅವನ ಶರೀರವನ್ನು ಬೂದಿನಲ್ಲೇ ಬಿಡಲಿಲ್ಲ. ಬೂದಿಗೆ ಬದಲಾಗಿ ಶಿರೋಭೂಷಣ ಅಂದರೆ 2ರಷ್ಟು ಆಶೀರ್ವಾದವನ್ನು ಯೋಬನಿಗೆ ದೇವರು ಅನುಗ್ರಹಿಸಿದನು. 2ರಷ್ಟು ಆಶೀರ್ವಾದವನ್ನು ದೇವರು ಯೋಬನಿಗೆ ಅನುಗ್ರಹಿಸಿದನು. ಹೌದು ಪ್ರೀತಿಯುಳ್ಳ ದೇವಚಂದ್ರೇ, ಕರ್ತನ ಸನ್ನಿಧಾನದಲ್ಲಿ ಯಾರು ಯಥಾರ್ಥತೆಯಿಂದ ಕರ್ತನು ಮಾಡಿದಂಥ ಮೇಲು ಉಪಕಾರಗಳನ್ನು ಸ್ಮರಿಸುತ್ತಾರೋ ಅವರ ಜೀವಿತದಲ್ಲಿ ಅವರು ಬಿದ್ದರಿಸದ ಮೇಲಕ್ಕೆ ಏಳುವ ಹಾಗೆ ಕರ್ತನು ಮಾಡುವಂಥವನಾಗಿದ್ದಾನೆ. ಬೈಬಲಲ್ಲಿ ನಾವು ನೋಡುತ್ತೇವೆ, ಯೋಬನನ್ನು ಕುರಿತು ದೇವರು ನೀತಿವಂತ ಅಂತ ಕರೆದ. ನೀತಿವಂತನಾಗಿರುವಂಥ ಯೋಬನ ಜೀವಿತದಲ್ಲಿ ಅನೇಕ ಸಂದಿಗ್ಧವಾದ ಪರಿಸ್ಥಿತಿಗಳು ಬಂದಾಗಲೂ ಸದಾ ಅವನು ಬಿದ್ದು ಹೋದ. ಆದರೆ ಬಿದ್ದಂಥ ಯೋಬನನ್ನು ದೇವರು ಮೇಲಕ್ಕೆ ಎತ್ತಿದ. ಬೈಬಲ್ ಹೇಳ್ತದೆ, ನೀತಿವಂತರು 7 ಸಾರಿ ಬಿದ್ದರೂ 7 ಸಾರಿ ದೇವರು ಮೇಲಕ್ಕೆ ಎತ್ತುತ್ತಾನಂತೆ. ಹಲ್ಲೆಲೂಯ, ಹಲ್ಲೆಲೂಯ. ಹಾಗಾದರೆ ಒಂದು ವೇಳೆ ವೈಯಕ್ತಿಕವಾದಂಥ ಜೀವಿತದಲ್ಲಿ ನೀನು ಎಲ್ಲಿ ಬಿದ್ದಿದೆಯೋ, ಯಾವುದನ್ನು ಕಳೆದುಕೊಂಡಿದೆಯೋ, ಯಾವ ಸಂಗತಿಗಳು ನಿನ್ನ ಬದುಕಿನಲ್ಲಿ ದೇವರಿಂದ ದೂರ ಮಾಡಿದೆಯೋ, ಯಾವ ವಿಧವಾದ ಆಶೀರ್ವಾದಕ್ಕೆ ಇವತ್ತು ಪಾತ್ರನಾಗಿದ್ದೀಯೋ, ದೇವರ ಆ ಶಿರೋಭೂಷಣ ನಿನ್ನ ಬದುಕಿನಲ್ಲಿ ಸಿಗಬೇಕಂದ್ರೆ, ಆತ್ಮೀಯ ದೇವ ಮಗುವೆ, ಕರ್ತನ ಸನ್ನಿಧಾನದಲ್ಲಿ ಕೆಟ್ಟು ಹೋದ ಕುಮಾರನ ಜೀವಂತ ಸಾಕ್ಷಿಯನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಆತನ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತು. ಆತನು 2ನೇ ಮಗನಾಗಿದ್ದುಕೊಂಡು ತನ್ನ ತಂದೆಯ ಆಸ್ತಿಯನ್ನು ತೆಗೆದುಕೊಂಡು ಹೋಗಿ ದೂರದ ದೇಶಕ್ಕೆ ಹೋಗಿ ಮೋಜು ಮಸ್ತಿ ದರ್ಬಾರನ್ನು ಮಾಡಿ ಎಲ್ಲ ಹಣವನ್ನು ಕಳ್ಕೊಂಡು ಬಿರಿಯಾನಿ ತಿನ್ನುವಂಥ ಸ್ಥಿತಿಗೆ ಬಂದ ಅಲ್ವಾ? ಎಂಥ ಸ್ಥಿತಿಗೆ ಬಂದ? ಹಂದಿ ಹೊಟ್ಟನ್ನು ತಿನ್ನುವಂಥ ಸ್ಥಿತಿಗೆ ಬಂದ. ಇವತ್ತು ಸದಾ ಉಪಕಾರವನ್ನು ನೆನೆಸದೆ, ದೇವರು ಮಾಡಿದಂಥ ಸಹಾಯವನ್ನು ನೆನೆಸದೆ, ತಂದೆಗೆ ವಿರೋಧವಾಗಿ ನಡೆದು, ನನ್ನ ಹತ್ರ ಎಲ್ಲ ಇದ್ದಾರೆ, ನನಗೆ ಅಣ್ಣ ತಮ್ಮ ಅಕ್ಕ ತಂಗಿ ದೊಡ್ಡಮ್ಮ ದೊಡ್ಡಪ್ಪ ಚಿಕ್ಕಮ್ಮ ಎಲ್ಲರೂ ಇದ್ದಾರೆ ಅಂತ ಅಟ್ಟಹಾಸ ಮೆರೆಯೋರ ಕತೆ ಇದೇ ಆಗುತ್ತೆ. ಆತ್ಮೀಯ ದೇವಚಂದ್ರೇ, ಒಂದು ಕಾಲದಲ್ಲಿ ಏನು ಇಲ್ದಾಗ ಯಾರು ಕೊಟ್ಟಿದ್ದು? ಯಾರು ಕೈ ಹಿಡಿದಿದ್ದು? ಯಾರು ನಡೆಸಿದ್ದು? ಯಾರು ನಿನಗೆ ಮನೆ ಕೊಟ್ಟಿದ್ದು? ಯಾರು ನಿನಗೆ ಕಾರು ಕೊಟ್ಟಿದ್ದು? ಯಾರು ನಿನಗೆ ಈ ಗೌರವಕ್ಕೆ ಪಾತ್ರನಾಗಿ ಮಾಡಿದ್ದು? ಈಗ ಬಂದುಬಿಟ್ರಾ ಎಲ್ಲ? ಈಗ ಬಂದುಬಿಟ್ರಾ ಎಲ್ಲ? ನಿಜವಾಗ್ಲೂ ಸದ ನಾವು ಆಶೀರ್ವಾದವನ್ನು ಹೇಗೆ ಕಳ್ಕೊಳ್ತೇವೆ ಗೊತ್ತಾ? ತಂದೆ ಕೇಳಿದ ತಕ್ಷಣವೇ ತನ್ನ ಮಗನನ್ನು ಪ್ರೀತಿಸಿ ಆಸ್ತಿಯನ್ನು ಕೊಡ್ತಾನೆ. ಆ ಆಸ್ತಿಯನ್ನು ಕೊಟ್ಟಂತ ತೆಗೆದುಕೊಂಡು ಹೋದಂಥ ಆ ಮಗನು ಕೆಟ್ಟು ಹೋಗ್ತಾನೆ. ಹಂದಿ ಹೊಟ್ಟು ತಿನ್ನುವಂಥ ಪರಿಸ್ಥಿತಿಗೆ ಬಂದಂಥ ಸಂದರ್ಭದಲ್ಲಿ ಅವನ ಮನಕಣ್ಣುಗಳು ತೆರೆಯಲ್ಪಡ್ತದೆ. ಆತ್ಮೀಯ ಯವನಸ್ಥರೇ, ಯೇಸುವಿನ ನಾಮದಲ್ಲಿ ಇವತ್ತಿನ ದಿನಮಾನಗಳಲ್ಲಿ ತಂದೆಗೆ ಅಥವಾ ತಾಯಿಗೆ ವೈಯಕ್ತಿಕವಾದಂಥ ನಿಮ್ಮ ಬದುಕಿನಲ್ಲಿ ಅವರು ನಿಮ್ಮ ಹಿತವನ್ನು ಕಾಪಾಡ್ತಾರೆ, ಯಾವಾಗಲೂ ನಿಮಗೆ ಒಳ್ಳೆಯದಾಗಲಿ ಎಂಬುದಾಗಿ ಹೆಚ್ಚಿಸ್ತಾರೆ. ಒಂದು ವೇಳೆ ಅವರನ್ನು ನೋಯಿಸಬೇಡ್ರಿ. ತಂದೆ ತಾಯಿಗಳಿಗೆ ನೀವು ಸನ್ಮಾನವನ್ನು ಮಾಡಿರಿ. ಒಂದು ಕುಟುಂಬ ಬೆಂಗಳೂರು ಪಟ್ಟಣದಲ್ಲಿ ನಾನು ಹುಡುಕಿಕೊಂಡು ಬಂದಿತ್ತು. ಅವರು ಮಾತನಾಡುತ್ತಾ ಹೀಗೆ ಹೇಳಿದರು, ನಾವು ನಿಮ್ಮ ಸಭೆಗೆ ಇವತ್ತೇ ಬಂದಿದ್ದೇವೆ, ನಮ್ಮ ಜೀವಿತದಲ್ಲಿ ತುಂಬ ನೊಂದಿದ್ದೇವೆ. ಎಷ್ಟು ನೊಂದಿದ್ದೇವೆ ಅಂದರೆ ಅದನ್ನು ಹೇಳೋಕ್ಕಾಗಲ್ಲ. ಹೇಳಮ್ಮ ಏನು ಪ್ರಾಬ್ಲಮ್ ಆಯಿತು ಎಂಬುದಾಗಿ ಹೇಳುವಾಗ ಆ ತಾಯಿ ತಂದೆ ಇಬ್ಬರು 20 ವರ್ಷ ಆಯಿತು ನಾವು ಬೆಂಗಳೂರು ಪಟ್ಟಣಕ್ಕೆ ಬಂದು ಕಷ್ಟಪಟ್ಟು ದುಡ್ಡಿಗೆ ದುಡ್ಡು, ಹಣಕ್ಕೆ ಹಣ ಜೋಡಿಸಿ ಒಂದು 21 ಲಕ್ಷ ಕೊಟ್ಟು ಒಂದು ಸೈಟನ್ನು ನಾವು ತೆಗೆದುಕೊಂಡಿದ್ದೀವಯ್ಯ. ಆ ಸೈಟನ್ನು ತೆಗೆದುಕೊಂಡು ಇನ್ನೇನೋ ಸ್ವಲ್ಪ ದಿನಗಳಲ್ಲಿ ಯಾವುದಾದ್ರೂ ಬ್ಯಾಂಕ್ ಲೋನನ್ನು ತೆಗೆಸಿಕೊಂಡು ಮನೆ ಕಟ್ಟಬೇಕೆಂಬುದಾಗಿ ಪ್ರಯತ್ನಿಸುತ್ತಿರುವಂಥ ಸಂದರ್ಭದಲ್ಲಿಯೇ ಈ ನನ್ನ ಮಗನು 2nd PUC, ಇವನು ಇದನ್ನಲ್ಲ, ಇವನು 2nd PUC, ಇನ್ನೇನು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾನೆ ಎಂಬುದಾಗಿ ನೆನೆಸಿ ಅವನನ್ನು ಫ್ರೀಡಮ್ ಆಗಿ ನಾವು ಬಿಟ್ಟಿದ್ದೀವಿ. ಆದರೆ ಈ ಮಗನ ಕ್ರಿಕೆಟ್ ಬೆಟ್ಟಿಂಗ್ ಆಡಿ ಸರಿಸುಮಾರು 20 ಲಕ್ಷ ಸಾಲ ಮಾಡಿಬಿಟ್ಟ. 20 ಲಕ್ಷ ಸಾಲ ಮಾಡಿಬಿಟ್ಟ. ಆ 21 ಲಕ್ಷದ ತೆಗೆದುಕೊಂಡಂಥ ಆ ಸೈಟನ್ನು ಮಾರಿ ಆ 21 ಲಕ್ಷದ ಹಣವನ್ನು ತೀರಿಸಿದ್ದೀವಿ. ದುಃಖಕ್ರಾಂತರಾಗಿ ಆ ಮಾತನ್ನು ಹೇಳ್ತಾ ಇದ್ದೆ. ಆ ಹುಡುಗನನ್ನು ನಾನು ಕೇಳಿದೆ,
ಏನಪ್ಪ ಏನು ಓದ್ತಾ ಇದೀಯಾ ನೀನು ಅಂತ. ನಾನು ಸೆಕೆಂಡ್ PUC ಪಾಸ್ಟರ್. ಸೆಕೆಂಡ್ PUC ಮುಗೀತಾ ಇಲ್ವಾ? ಇಲ್ಲ, ಸೆಕೆಂಡ್ ಇಯರ್ಗೆ ಹೋಗ್ತಾ ಇದ್ದೇನೆ. ಈ ಬೆಟ್ಟಿಂಗ್ ದಂಧೆ, ಈ ಕೆಲಸ ನಿನಗೆ ಯಾರೋ ಕಲಿಸಿದ್ರು, ಯಾರೋ ಇಷ್ಟೊಂದು ದುಡ್ಡು ಕೊಟ್ಟರು ಅಂತ ಹೇಳಿದರೆ, ಆ 17 ವರ್ಷದ ಹುಡುಗ ಹೇಳ್ತಾ ಇದ್ದಾನೆ, ಒಳ್ಳೆ ಕೆಲಸಕ್ಕೆ ಯಾರಾದರೂ ದುಡ್ಡು ಕೊಡ್ತಾರೋ ಇಲ್ಲ ಗೊತ್ತಿಲ್ಲ ಪಾಸ್ಟರ್, ಆದರೆ ಕೆಟ್ಟ ಕೆಲಸ ಮಾಡ್ತೀನಿ ಅಂದರೆ ಯಾರು ಬೇಕಾದರೂ ದುಡ್ಡು ಕೊಡ್ತಾರೆ ಅಂತ. ನನಗೆ ಶಾಕಿಂಗ್ ನ್ಯೂಸ್. ಆ ತಾಯಿ ತಂದೆ ಹೇಳ್ತಾ ಇದ್ದಾರೆ, ಅಯ್ಯ 21 ಲಕ್ಷ ಹೋದರೂ ಪರವಾಗಿಲ್ಲ, 21 ಲಕ್ಷ ಸಾಲ ಆದ ಮೇಲೆ ಈ ಹುಡುಗನು ಬಂದು ನಿಮಗೆ ನಾನು ಅವಮರ್ಯಾದೆ ಮಾಡಿಬಿಟ್ಟೆ, ನಿಮ್ಮನ್ನು ನೋಯಿಸಿಬಿಟ್ಟೆ, ಸಮಾಜದಲ್ಲಿ ತಲೆ ಎತ್ತಲಾರದ ಹಾಗೆ ಮಾಡಿಬಿಟ್ಟೆ, ನಾನು ಬದುಕಲ್ಲ, ನಾನು ಸತ್ತು ಹೋಗ್ತೇನೆ ಎಂಬುದಾಗಿ ಪದೇ ಪದೇ ಕಣ್ಣೀರಿಡೋದಕ್ಕೆ ಪ್ರಾರಂಭ ಮಾಡಿದ. ಆಸ್ತಿನ ಯಾವಾಗ ಬೇಕಾದರೂ ಸಂಪಾದನೆ ಮಾಡ್ಬೋದು, ಮಗನೇ ನೀನು ನನಗೆ ಬೇಕು ಎಂಬುದಾಗಿ ಮಗನನ್ನು ಸಂಪಾದನೆ ಮಾಡೋಕ್ಕೆ ಆಗಲ್ಲ ಅಂತ ಹೇಳಿ ಈ ಮಗನಿಗೆ ಇವತ್ತು ಸಾಕ್ತೀವಿ ಅಂತ ಹೇಳಿ ತಂದೆ ತಾಯಿ ಹೇಳಿದರು. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಯವನಸ್ಥ ಮಕ್ಕಳಿಗೆ ಅರ್ಥ ಆಗ್ತದೋ ಗೊತ್ತಿಲ್ಲ. ಅದೇನಾಕೆ ಸ್ತೋತ್ರವಾಗಲಿ. ತಂದೆ ಆಸ್ತಿ ಮಾಡಿದ್ದಾರೆ, ತಾಯಿ ಆಸ್ತಿ ಮಾಡಿದ್ದಾರೆ, ಅದನ್ನು ನೋಡಿಕೊಂಡು ಸವಿಕೊಂಡು ಇರಬೇಕೆಂಬುದಾಗಿ ಅನ್ನೋದಕ್ಕಿಂತಲೂ, ಒಂದು ವೇಳೆ ದೇವರು ತಂದೆ ತಾಯಿಗಳು ಒಳ್ಳೆಯವರು ಕೊಟ್ಟಿರುವುದಾದರೆ ನಿಮಗೇನು ವಿದ್ಯಾಭ್ಯಾಸ ಮಾಡಬೇಕೆಂಬುದಾಗಿ ಅವ್ರು ಹೇಳ್ತಾರೋ, ಯಾವ ಉನ್ನತ ಸ್ಥಿತಿಗೆ ಬರಬೇಕೆಂಬುದಾಗಿ ಹೇಳ್ತಾರೋ ಆ ಕಾರ್ಯದಲ್ಲಿ ಮಗ್ನರಾಗಿರ್ರಿ. ಆತ್ಮೀಯ ದೇವಚಂದ್ರೇ, ಈ ಕೆಟ್ಟು ಹೋದ ಕುಮಾರನಿಗೆ ಅವತ್ತು ರಾತ್ರಿ ಜ್ಞಾನೋದಯವಾಗ್ತದೆ. ಯಾವಾಗ ಹಂದಿ ಹೊಟ್ಟನ್ನು ಬಾಯಿನಲ್ಲಿ ಹಾಕಿಕೊಂಡನೋ ಅವನಿಗೆ ಈ ರೀತಿಯಾದ ಜ್ಞಾನೋದಯವಾಗ್ತದೆ, ಹೋಗಿ ತಿರುಗಿ ನನ್ನ ಅಪ್ಪನ ಮನೆಗೆ ಹೋಗೋಣ ಎಂಬುದಾಗಿ ಅಂತ ಅಲ್ಲ. ಇಲ್ಲ, ನನ್ನ ತಂದೆಯ ಮನೆಯಲ್ಲಿ ಎಷ್ಟೋ ಆಳು ಕಾಲುಗಳಿದ್ದಾರೆ, ಎಷ್ಟೋ ಜನರಿಗೆ ನಮ್ಮ ತಂದೆ ಊಟ ಕೊಡ್ತಾನೆ, ನಾನು ಹೋಗಿ ನನ್ನ ತಂದೆ ಹತ್ರ ಹೋಗಿ ಕ್ಷಮಾಪಣೆಯನ್ನು ಕೇಳೋಣ, ಕ್ಷಮಾಪಣೆಯನ್ನು ಕೇಳಿ ನನ್ನ ತಂದೆಗೆ ಕಾಲಿಡಿದುಕೊಳ್ಳೋಣ. ಅಪ್ಪ, ನಿನ್ನ ಮಗನಾಗಿ ನನ್ನನ್ನು ಅಂಗೀಕಾರ ಮಾಡಬೇಡ, ನಿನ್ನ ಮನೆಯಲ್ಲಿ ಕೆಲಸ ಮಾಡುವಂಥ ಒಂದು ಕೂಲಿ ಆಳಾಗಿ ನನ್ನನ್ನು ನೀನು ಅಂಗೀಕಾರ ಮಾಡು ಎಂಬುದಾಗಿ ನಾನು ಕೇಳಿಕೊಳ್ಳೋಣ ಎಂಬುದಾಗಿ ಅವನ ಮನಕಣ್ಣುಗಳು ತೆರೆಯುವಾಗ ಅವನ ತಂದೆಯ ಮನೆ ಕಡೆಗೆ ನಡೆದು ಹೋಗ್ತಾನೆ. ಆತ್ಮೀಯ ದೇವಜನರೇ, ಕರ್ತನ ಸನ್ನಿಧಾನದಲ್ಲಿ ಆತನು ದೂರದಿಂದಲೇ ಬರುವಂಥ ಸಂದರ್ಭದಲ್ಲಿ ತನ್ನ ತಂದೆ ಗಮನಿಸ್ತಾನೆಂಬುದಾಗಿ ಬೈಬಲ್ ಬರೆಯಲ್ಪಟ್ಟಿದೆ. ಆದರೆ ಆ ತಂದೆಯ ತವಕ ಏನು ಗೊತ್ತಾ? ನನ್ನ ಮಗ ಹೇಗಿದ್ದರೂ ಸರಿ, ಎಲ್ಲಿದ್ದರೂ ಸರಿ, ಯಾವ ಸ್ಥಳದಲ್ಲಿದ್ದರೂ ಸರಿ, ಆತನು ತಿರುಗಿ ನನ್ನನ್ನು ಮಡಿಲು ಸೇರಬೇಕು, ತಿರುಗಿ ನನ್ನ ಬಳಿನಲ್ಲಿ ಬರಬೇಕೆನ್ನುವಂಥ ತವಕ ಬಿಟ್ಟರೆ ಆ ತಂದೆಗೆ ಆಸ್ತಿಯ ಆಸೆನೇ ಇಲ್ಲ. ನನ್ನ ಮಗ ಶ್ರೀಮಂತನಾಗಬೇಕೆನ್ನುವಂಥ ಆಸೆನೇ ಇಲ್ಲ. ದೂರದಿಂದಲೇ ಆತನು ಗಮನಿಸುತ್ತಾನೆ. ಆ ಊರಿನವರು ಯಾರೂ ಆತನನ್ನು ಗಮನಿಸಲ್ಲ. ಈ ತಂದೆ ಗಮನಿಸುತ್ತಾ, ಈಗೋ ಕಳೆದು ಹೋದ ನನ್ನ ಮಗನು ತಿರುಗಿ ಬರ್ತಾ ಇದ್ದಾನೆ ಎಂಬುದಾಗಿ ಸಂತೋಷ ಪಡ್ತಾನೆ. ಆ ಮಗನು ಬಂದ ತಕ್ಷಣವೇ ಹೀಗೆ ಹೇಳ್ತಾನೆ, ಅಪ್ಪ, ನಿನ್ನ ವಿರುದ್ಧವಾಗಿ, ಪರಲೋಕದ ದೇವರ ವಿರುದ್ಧವಾಗಿ ನಾನು ಪಾಪ ಮಾಡಿದ್ದೇನೆ, ನನ್ನನ್ನು ಕ್ಷಮಿಸು ಎಂಬುದಾಗಿ ಆತನು ಕೇಳುವಾಗ, ಇಲ್ಲ, ನೀನು ನನ್ನ ಮಗನು ತಿರುಗಿ ನೀನು ಬಂದಿದ್ದಕ್ಕಾಗಿ ಆತನ ಎದೆ, ಆತನ ಕೈ ಯಾವಾಗಲೂ ಸದಾ ಆ ಮಗನಿಗೆ ಯಾವಾಗ ಅಪ್ಪಿಕೊಳ್ತೇನೋ, ಯಾವಾಗ ನನ್ನ ಮಗನಿಗೆ ಮುದ್ದಿಡುತ್ತೇನೋ ಎಂಬುದಾಗಿ ಕಾಯ್ತಾ ಇತ್ತು. ಹಂದಿಯ ಪಕ್ಕದಲ್ಲಿ ಮಲಗಿದ್ದಂಥ ಆ ವಾಸನೆ ಹೊಡೆಯುವಂಥ ಆ ಮಗನನ್ನು ಬಾಚಿ ಆತನು ತಬ್ಬಿಕೊಳ್ಳುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತ್ಮೀಯ ದೇವಜನರೇ, ಒಂದು ಕಾಲದಲ್ಲಿ ನಮ್ಮ ಬದುಕು ಸದಾ ಇಷ್ಟು ಹೊಲಸಾಗಿತ್ತು ಎಂಬುದಾಗಿ ನಾವು ನೆನೆಸುವಂಥ ಸಂದರ್ಭದಲ್ಲಿ ನಾವು ಯಾರು ಇಲ್ಲಿ ಪರಿಶುದ್ಧರಿಲ್ಲ, ಯಾರು ನೀತಿವಂತರಿಲ್ಲ, ಯಾರು ಐಶ್ವರ್ಯವಂತರಿಲ್ಲ. ಎಲ್ಲವನ್ನ ಕಳೆದುಕೊಂಡು ಎಲ್ಲವೂ ಸಹ ನಮ್ಮಿಂದ ದೂರಾಗಿ ಬೂದಿನಲ್ಲಿ ಬರಿದಾಗಿ ಯಾವ ಗಣನೆಗೂ ಬಾರದೇ ಇರುವಂಥ ನಮ್ಮನ್ನು ಆ ಯೇಸು ಸ್ವಾಮಿ ಆ ತಂದೆಯ ಉಪಾಧಿಯಲ್ಲಿ ಕೆಟ್ಟು ಹೋದಂಥ ಆ ಮಗನನ್ನು ಬಾಚಿ ತಬ್ಬುವ ರೀತಿಯಲ್ಲಿ ಪರಲೋಕದಿಂದ ಹುಡುಕಿಕೊಂಡು ಬಂದು ನಮ್ಮನ್ನು ಬಾಚಿ ತಬ್ಬದೆ ಹೋಗಿದ್ದರೆ ಇವತ್ತು ನಾವು ಯಾರು ಸದಾ ಈ ಸಂತೋಷವನ್ನು ಪಡ್ತಾನೆ ಇರಲಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಟ್ಟು ಹೋಗಿದ್ದಾನೆ. ಅವನ ಜೀವಿತ ಯಾವ ಕೆಲಸಕ್ಕೂ ಬಾರದೇ ಇರುವಂಥ ಬೂದಿಗೆ ಸಮವಾಗಿದೆ ಎಂಬುದಾಗಿ ತಂದೆ ಬಿಡಲಿಲ್ಲ. ಆತ್ಮೀಯ ದೇವಜನರೇ, ದೇವರ ವಾಕ್ಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ.
ಆತನಿಗೆ ತಂದೆ ಮಾಡಿದಂಥ ಮೊಟ್ಟ ಮೊದಲನೇ ಕೆಲಸ ಏನು ಗೊತ್ತಾ? ಆತನಿಗೆ ಅಂಗಿಯನ್ನು ತೊಡಿಸಿರಿ ಎಂಬುದಾಗಿ ಹೇಳಿದನು. ಆ ಅಂಗಿ ಯಾವುದಕ್ಕೆ ಗುರುತಾಗಿದೆ ಗೊತ್ತಾ? ರಕ್ಷಣೆಗೆ ಗುರುತಾಗಿರುವಂಥದ್ದಾಗಿದೆ. ಯೇಸುವಿನ ನಾಮದಲ್ಲಿ ಕೆಟ್ಟು ಹೋಗಿದಂಥ, ಯಾರ ಗಣನೆಗೂ ಬಾರದೇ ಇರುವಂಥ ಪಾಪಿಗಳಾಗಿ, ಕಷ್ಟದಲ್ಲಿ ಕಣ್ಣೀರಿನಲ್ಲಿ ನೊಂದವರಾಗಿ, ದುಃಖದಿಂದ ಅಳುತ್ತಿರುವಂಥ ನನಗೆ ನಿನಗೆ ಯೇಸು ಕ್ರಿಸ್ತನು ತನ್ನ ಬಟ್ಟೆ ಇಲ್ಲದೆ, ತನ್ನ ಮೈ ಮೇಲೆ ವಸ್ತ್ರಗಳಿಲ್ಲದೆ, ಆ ಕಲ್ವಾರಿ ಕ್ರೂಶಿಯ ಮೇಲೆ ಆತನು ತನ್ನ ಪರಿಪೂರ್ಣವಾದ ದೇಹವನ್ನು ಸಮರ್ಪಣೆ ಮಾಡಿ, ಆ ರಕ್ತ ಅಂದರೆ ಕೊನೆ ಹನಿ ರಕ್ತ ಉಳಿಸಿಕೊಳ್ಳದೆ ಆ ರಕ್ತದ ಮೂಲಕವಾಗಿ ರಕ್ಷಣೆ ಎಂಬ ವಸ್ತ್ರವನ್ನು ನಮಗೆ ತೊಡಿಸಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಎರಡನೇದಾಗಿ, ಆ ತಂದೆ ಆತನ ಕೈಯಲ್ಲಿ ಮುದ್ರೆ ಉಂಗುರವನ್ನು ತೊಡಿಸುತ್ತಾನೆ. ಆ ಮುದ್ರೆ ಉಂಗುರ ಯಾವುದಕ್ಕೆ ಗುರುತು ಗೊತ್ತಾ? ಅಧಿಕಾರಕ್ಕೆ ಗುರುತಾಗಿರುವಂಥದ್ದಾಗಿದೆ. ನೀನು ಎಂಥ ಪರಿಸ್ಥಿತಿನಲ್ಲಿ ನೀನಿರುವುದಾದರೂ ಸದಾ ನೀನು ನನ್ನ ಮಗನೇ, ನನ್ನ ಮಗನಾಗುವ ಅಧಿಕಾರ ನಿನಗೆ ಮಾತ್ರ ಇದೆ ಎಂಬುದಾಗಿ. ಹೌದು ಪ್ರೀತಿಯುಳ್ಳ ದೇವಚಂದ್ರೇ, ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಪುರುಷ ಸಂಕಲ್ಪದಿಂದಾಗಲಿ ಕಾಮದಿಂದಾಗಲಿ ಹುಟ್ಟಿದವರಲ್ಲ, ನಾವು ದೇವರಿಂದಲೇ ಹುಟ್ಟಿದವರಾಗಿದ್ದೇವೆ. ಹಲ್ಲೆಲೂಯ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಮೇಲೆ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ, ಹೇಳ್ರಿ ಗಟ್ಟಿಯಾಗಿ, ದೇವರ ಮಕ್ಕಳಾಗುವ ಅಧಿಕಾರವನ್ನು ದೇವರು ಕೊಟ್ಟನು. ಆತ್ಮೀಯ ದೇವಚಂದ್ರೇ, ಮೂರನೇದಾಗಿ ಆ ತಂದೆ ಆತನ ಕಾಲಿಗೆ ಚೋಡನ್ನು ಮೆಟ್ಟಿಸುತ್ತಾನೆ. ಶುಭವಾರ್ತೆ ಎನ್ನುವಂಥ ಚೋಡನ್ನು ಮೆಟ್ಟಿಸ್ತಾನೆ. ಕಾರಣ ಇಷ್ಟೇ, ಆತ್ಮೀಯ ದೇವಚಂದ್ರೇ, ಆ ಮಗನು ಎಂದೂ ಸದಾ ದಾರಿ ತಪ್ಪಬಾರದು ಎಂಬುದಾಗಿ. ಇವತ್ತು ನನಗೆ ನಿನಗೆ ಶುಭವಾರ್ತೆ ಬಂದು ಎಷ್ಟೋ ವರ್ಷಗಳಾಯಿತು, ಇವತ್ತು ನಾವು ನೆಲೆಯಾಗಿ ನಿಂತುಕೊಂಡಿದ್ದೇವೆ ಅಂದರೆ ಅದಕ್ಕೆ ಕಾರಣ ಏನು ಗೊತ್ತಾ? ದೇವರ ಶುಭವಾರ್ತೆಯೇ ಕಾರಣವಾಗಿರುವಂಥದ್ದಾಗಿದೆ. ಹಲ್ಲೆಲೂಯ. ದೇವರಿಗೆ ಸ್ತೋತ್ರವಾಗಲಿ. ಎಲ್ಲ ಕಾರ್ಯಗಳನ್ನು ಕಲ್ವಾರಿಯ ಆ ಕ್ರೂಶಿಯ ಮೇಲೇನೆ ಯೇಸು ಸ್ವಾಮಿ ತನ್ನನ್ನು ತಾನು ಬರಿದು ಮಾಡಿಕೊಂಡು, ತನ್ನನ್ನು ತಾನು ಆತನು ಆ ಬೂದಿಯ ಮಟ್ಟದಲ್ಲಿ ತನ್ನನ್ನು ತಾನು ತಗ್ಗಿಸಿಕೊಂಡು ನಮ್ಮನ್ನು ಪ್ರೀತಿಸಿದಂಥ ದೇವರು ಆತನಾಗಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಒಂದು ಕಾಲದಲ್ಲಿ ದುಃಖದಲ್ಲಿ ಕಣ್ಣೀರಿನಲ್ಲಿ ಬೂದಿಗೆ ಸಮಾನವಾಗಿರುವಂಥ ನಮಗಾಗಿ ಆತನು ಬೂದಿಗೆ ಹೋಲಿಕೆಯಾಗಿರುವಂಥ ಆ ದುಃಖವನ್ನು, ಆ ಕಣ್ಣೀರನ್ನು, ಆ ನೋವನ್ನು, ಆ ಶಾಪದ ಮುಳ್ಳನ್ನು, ಆ ರೀತಿಯಾದಂಥ ಪ್ರತಿಕೂಲಗಳನ್ನು ದೇವರು యేసయ్య ತಾನೇ ಶಿಲುಬೆಯ ಮೇಲೆ ನಮಗಾಗಿ ಆತನು ದುಃಖಿತನಾಗಿ ಇವತ್ತು ನಮಗೆ ಶಿರೋಭೂಷಣವನ್ನು ಕೊಟ್ಟಿದ್ದಾನೆ, ರಕ್ಷಣೆಯನ್ನು ಕೊಟ್ಟಿದ್ದಾನೆ. ಪ್ರೀತಿಯುಳ್ಳ ದೇವಚಂದ್ರೇ, ಖಂಡಿತವಾಗಿಯೂ ಆ ರಕ್ಷಣೆ, ಆ ವಿಶೇಷವಾದಂಥ ಅಧಿಕಾರ, ಆ ಶುಭವಾರ್ತೆ, ನಿರಂತರವಾದಂಥ ಪ್ರೀತಿ ಕೃಪೆಗೆ ನಾವು ಪಾತ್ರರಾಗಬೇಕಂದ್ರೆ ನಾವೇನು ಮಾಡಬೇಕು ಗೊತ್ತಾ? ಒಂದು ವೇಳೆ ಲೋಕದ ರೀತಿಯಲ್ಲಿ ಬಿದ್ದು ಹೋಗಿರುವುದಾದರೆ, ಅಂಧಕಾರದ ഇരുಳಿನಲ್ಲಿ ಇವತ್ತು ಸದಾ ನೀನು ಮುಳುಗಿ ತೇಲಾಡ್ತಾ ಇರುವುದಾದರೆ, ತಂದೆಯನ್ನು ಬಿಟ್ಟು ಹೋದ ಕೆಟ್ಟ ಕುಮಾರನ ರೀತಿಯಲ್ಲಿ ಕೆಟ್ಟದಾದಂಥ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಇರುವುದಾದರೆ, ತಿರುಗಿ ಆತನ ಕಡೆಗೆ ಓಡಿ ಬರಬೇಕು ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯ. ತಿರುಗಿ ಬರಬೇಕು. ಆತ್ಮೀಯ ದೇವಚಂದ್ರೇ, ಯಾರು ತಿರುಗಿ ಬರ್ತಾರೋ ಅವರಿಗೆ ರಕ್ಷಣೆಯ ವಸ್ತ್ರವನ್ನು, ದೇವರ ಮಕ್ಕಳಾಗುವಂಥ ಅಧಿಕಾರವನ್ನು, ದೇವರ ಆತ್ಮನ ಅಭಿಷೇಕವನ್ನು, ಅಮೂಲ್ಯವಾದಂಥ ಆ ಶುಭವಾರ್ತೆಯ ಆ ವಾಕ್ಯದ ಬೆಳಕಿನಲ್ಲಿ ದೇವರು ನಡೆಸುವ ಹಾಗೆ ದೇವರು ಕೃಪೆಯನ್ನು ಅನುಗ್ರಹಿಸುವಂಥವನಾಗಿದ್ದಾನೆ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಮೇಲೆ ಕೆದನೆತ್ತುಕೊಳ್ಳುವಂಥವರಾಗೋಣ. ಕರ್ತನ ಸನ್ನಿಧಾನದಲ್ಲಿ ಪ್ರೀತಿಯುಳ್ಳ ದೇವಚಂದ್ರೇ, ಇವತ್ತು ನಿಮ್ಮ ಹೃದಯ ಯಾವ ಕುಂದಿದ ವೇದನೆಯಿಂದ ಬಂದಿದೆಯೋ, ಯಾವ ದುಃಖದಿಂದ ಬಂದಿದ್ದೀರೋ, ಕೆಟ್ಟು ಹೋದ ಕುಮಾರನ ರೀತಿಯಲ್ಲಿ ಎಲ್ಲವನ್ನು ಕಳ್ಕೊಂಡು ನೀವು ಬಂದಿರುವುದಾದರೆ, ಯೋಬನ ರೀತಿಯಲ್ಲಿ ಎಲ್ಲವನ್ನು ಕಳ್ಕೊಂಡು ಬೂದಿನಲ್ಲಿ ನೀವು ಕೂತಿರುವುದಾದರೆ, ಬೂದಿ ಯಾವ ಕೆಲಸಕ್ಕೂ ಬರಲ್ಲ, ಯಾವ ಕೆಲಸಕ್ಕೂ ಬರಲ್ಲ ಅಂಥ ಬೂದಿಗೆ ದೇವರು ಜೀವವನ್ನು ಕೊಡುವ ದೇವರಾಗಿದ್ದಾನೆ, ಜೀವವನ್ನು ಕೊಡುವ ದೇವರಾಗಿದ್ದಾನೆ. ಆ ಜೀವನಿನಲ್ಲಿ ಪರಿಮಳಿಸಬೇಕಾ? ಆ ಬೂದಿ ಪುಷ್ಪಮಾಲೆಯಾಗಿ ಮಾರ್ಪಡಬೇಕಾ?
ನಿನ್ನ ಕುಂದಿದ ಹೃದಯ ಶಿರೋಭೂಷಣವಾಗಿ ಮಾರ್ಪಡಬೇಕಾ? ಯೇಸುವಿನ ನಾಮದಲ್ಲಿ ಈ ಲೋಕದಲ್ಲಿ ಎಲ್ಲವನ್ನು ಕಳೆದುಕೋ, ಆದರೆ ಎರಡನ್ನು ಕಳೆದುಕೊಳ್ಳಬೇಡ. ಮೊದಲನೇದು ಯೇಸುವಿನ ಮೇಲಿನ ಭಯಭಕ್ತಿ, ಎರಡನೇದು ಯೇಸುವಿನ ಮೇಲಿನ ನಂಬಿಕೆ. ಯೋಬನ ಈ ಯಥಾರ್ಥತೆಯೇ ಅವನನ್ನು ಬೂದಿಯಿಂದ ದೇವರು ಮೇಲೆ ಕೆತ್ತಿ ಇಡೀ ಪ್ರಪಂಚದಲ್ಲಿಯೇ ಮತ್ತೆ ಎರಡರಷ್ಟು ಆಶೀರ್ವಾದವನ್ನು ಹೊಂದಿಕೊಳ್ಳುವಂತೆ ಮಾಡಿತು. ಎರಡನೇ ಒಂದು ಸಂಗತಿ, ಕರ್ತನ ಸನ್ನಿಧಾನದಲ್ಲಿ ಒಂದು ವೇಳೆ ನೀನು ಮನಗುಂದಿದವನಾಗಿ ಎಲ್ಲವನ್ನ ಕಳ್ಕೊಂಡಿರಬಹುದು, ಆದರೆ ನೀನು ಎಲ್ಲಿ ಬಿದ್ದಿದ್ದೀಯೋ ಅಲ್ಲಿಂದಲೇ ಒಂದು ಸಾರಿ ನಿನ್ನ ಸೃಷ್ಟಿಕರ್ತನಾಗಿರುವ ದೇವರನ್ನು ದೃಷ್ಟಿಸಿ ನೋಡು. ದೇವರ ಕಡೆಗೆ ತಿರುಗು. ಶೂನ್ಯವಾಗಿರುವಂಥ ಈ ಭೂಮಂಡಲವನ್ನೇ ಸಮೃದ್ಧಿಯಾಗಿ ಮಾರ್ಪಡಿಸಿರುವಂಥ ದೇವರು ಶೂನ್ಯವಾಗಿರುವಂಥ ನಿನ್ನ ಬದುಕನ್ನು ಸಮೃದ್ಧಿಗೊಳಿಸುವುದಿಲ್ಲವಾ? ಒಂದು ವೇಳೆ ಜೀರೋ ಆಗಿದ್ದೀಯಾ, ಖಂಡಿತವಾಗಿ ಜೀರೋ ಆಗಿರುವಂಥ ನಿನ್ನನ್ನು ಹೀರೋ ಆಗಿ ಮಾರ್ಪಡಿಸುವ ಶಕ್ತಿ ನಿನ್ನ ತಂದೆಗೆ ಇರುವಂಥದ್ದಾಗಿದೆ, ನೀನು ಆರಾಧಿಸುವಂಥ ದೇವರಿಗೆ ಇರುವಂಥದ್ದಾಗಿದೆ. ಥ್ಯಾಂಕ್ ಯು, ವಿ ವರ್ಷಿಪ್ ಲಾರ್ಡ್. ಹಾಲೆಲೂಯಾ. ಯೇಸುವಿನ ನಾಮದಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಪ್ರೀತಿಯುಳ್ಳ ದೇವಚಂದ್ರೇ, ಹಳೆ ಒಡಂಬಡಿಕೆ ಕಾಲದಲ್ಲಿ ಪ್ರತಿದಿನವೂ ಸಹ ದೇವ ಸನ್ನಿಧಾನದಲ್ಲಿ ಧೂಪವನ್ನು ಹಾಕಬೇಕಾಗಿತ್ತು. ಆ ಧೂಪ ಪ್ರಾರ್ಥನೆಗೆ ಒಂದು ಗುರುತಾಗಿರುವಂಥದ್ದಾಗಿದೆ. ಆ ಧೂಪ ಪ್ರಾರ್ಥನೆಗೆ ಗುರುತಾಗಿರುವಂಥದ್ದಾಗಿದೆ. ಮನೆಯಲ್ಲಿ ಹೋಗಿ ಯಾಚಕ ಕಾಂಡ 12ನೇ ಅಧ್ಯಾಯ 8ರಿಂದ 12ನೇ ವಚನ ನೀವು ಓದಿ ನೋಡ್ರಿ. ಯಾಚಕನು ಪ್ರತಿ ದಿನವೂ ಸದಾ ದಹನ ಬಲಿಯನ್ನು ಏರ್ಪಾಟು ಮಾಡಬೇಕು. ಏರ್ಪಾಟು ಮಾಡಿದಂಥ ಆ ದಹನ ಬಲಿಯಲ್ಲಿ ಮಾಂಸ ಕಟ್ಟಿಗೆ ತುಂಡುಗಳನ್ನು ಹಾಕಬೇಕು. ಬೆಳಗಿನ ಆ ವೇಳೆಯಲ್ಲಿ ಉದಯದ ವಿಶೇಷವಾದಂಥ ವೇದಿಯನ್ನು ಹತ್ತಿಸಬೇಕು. ಸಂಜೆ ವೇಳೆಯಲ್ಲಿ ಸಂಧ್ಯಾ ನೈವೇದ್ಯವನ್ನು, ಉದಯ ಕಾಲದ ನೈವೇದ್ಯವನ್ನು ಸಮರ್ಪಿಸಬೇಕು. ಪ್ರತಿದಿನ ಉದಯ ಕಾಲದಲ್ಲಿ ಆತನು ಆ ಬೂದಿಯನ್ನು ತೆಗೆದು ಪರಿಶುದ್ಧವಾದಂಥ ಸ್ಥಳದಲ್ಲಿ ಇಡಬೇಕು. ಪ್ರೀತಿಯುಳ್ಳ ದೇವಶಂಡ್ರೆ, ಆ ಬೂದಿನ ನಾವು ತೆಗಿತೀವಿ. ನಮ್ಮ ಮನೆಯಲ್ಲಿ ಬೂದಿ ತೆಗೆಯುವಂಥ ಸಂದರ್ಭದಲ್ಲಿ ಇದ್ದರೆ ಬೇರೆ ಮಾಡ್ತೀವಿ, ಬೂದಿ ಇದ್ರೂ ಸದಾ ಬೇರೆ ಮಾಡ್ತೀವಿ. ಅದೇ ರೀತಿಯಲ್ಲಿ ಬೂದಿನ ಯಾವಾಗ ತೆಗಿತೇವೆ ಗೊತ್ತಾ? ಅದರಲ್ಲಿರುವಂಥ ಕಲ್ಲಿದ್ದನ್ನು ಸಪ್ರೇಟ್ ಮಾಡಿ ಬೂದಿಯನ್ನು ಸಪ್ರೇಟ್ ಮಾಡುತ್ತೇವೆ. ಯಾಚಕನು ಅದರಲ್ಲಿದ್ದಂಥ ಮಾಂಸದ ತುಂಡುಗಳು ಹಸಿ ಬಿಸಿ ಆದರೆ ಅದನ್ನು ತೆಗೆಯಂಗಿಲ್ಲ. ಅದು ಸುಟ್ಟು ಕರಕಲಾಗಿ ಬೂದಿ ಹಾಕಬೇಕು. ಹೌದು ಪ್ರೀತಿಯುಳ್ಳ ದೇವಶಂಡ್ರೆ, ಕರ್ತನ ಸನ್ನಿಧಾನದಲ್ಲಿ ಎಲ್ಲಿ ತನಕ ಆ ಕೆಟ್ಟು ಹೋದ ಕುಮಾರನ ಜೀವನ ಬದಲಾಗಲಿಲ್ಲವೋ ನಾವು ಗಮನಿಸಬೇಕಾದ ಸಂಗತಿಯನ್ನು ಗೊತ್ತಾ? ಅಯ್ಯೋ, ನಾನು ಪಾಪ ಮಾಡಿದೆ, ನನ್ನ ತಂದೆ ವಿರುದ್ಧವಾಗಿ ದ್ರೋಹ ಮಾಡಿದೆ. ಆ ಕೆಟ್ಟತನ ಅವನಿಂದ ದೂರಾಗುವ ತನಕ ಅವನಿಗೆ ಒಳ್ಳೆ ಮಾರ್ಗಗಳು ಸಿಗಲೇ ಇಲ್ಲ. ಅದೇ ರೀತಿಯಲ್ಲಿ ದಹನ ಬಲಿಯಲ್ಲಿ ಯಾಜಕನು ಬೂದಿಯನ್ನು ಸಪ್ರೇಟ್ ಮಾಡಬೇಕು. ಸಪ್ರೇಟ್ ಮಾಡಬೇಕಂದ್ರೆ ಅದರಲ್ಲಿ ಯಾವುದೇ ಹಸಿ ಬಿಸಿಯ ಮಾಂಸದ ತುಂಡಾಗಲಿ ಕಟ್ಟಿಗೆಗಳಾಗಲಿ ಅದರಲ್ಲಿ ಇರಬಾರದು. ಇವತ್ತು ದೇವ ಸನ್ನಿಧಾನದಲ್ಲಿ ದಹನ ಬಲಿ ನೈವೇದ್ಯಕ್ಕೆ ಗುರುತಾಗಿ ಪ್ರಾರ್ಥನೆ ಇರುವಂಥದ್ದಾಗಿದೆ. ಯಾಜಕನು ಪ್ರತಿದಿನ ಉದಯ ಕಾಲದಲ್ಲಿ ನೈವೇದ್ಯವನ್ನು, ಸಂಜೆ ವೇಳೆಯಲ್ಲಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಉದಯ ಕಾಲದಲ್ಲಿ ಬೂದಿಯನ್ನು ತೆಗೆದ ಮೇಲೇ ನೈವೇದ್ಯವನ್ನು ಪ್ರಾರಂಭ ಮಾಡ್ತಾ ಇದ್ದನು. ಉದಯ ಕಾಲದ ನೈವೇದ್ಯ ಅದು ಉದಯ ಕಾಲದ ಪ್ರಾರ್ಥನೆಯಾಗಿರುವಂಥದ್ದಾಗಿದೆ. ಸಂಜೆಯ ವೇಳೆಯ ಸಂಧ್ಯಾ ನೈವೇದ್ಯ ಸಂಜೆ ವೇಳೆಯ ಪ್ರಾರ್ಥನೆಯಾಗಿರುವಂಥದ್ದಾಗಿದೆ. ಆ ದಹನ ಬಲಿಯನ್ನು ಸಮರ್ಪಿಸುವಂಥ ವೇಳೆಯಲ್ಲಿ ಆ ಮಾಂಸ ಕಟ್ಟಿಗಿರುವುದಾದರೆ ಅದನ್ನು ಸಪ್ರೇಟ್ ಮಾಡೋಕ್ಕಾಗಲ್ಲ. ನೀನು ಬೂದಿ ಆಗಬೇಕು. ಆ ನೈವೇದ್ಯ ಪರಿಪೂರ್ಣವಾಗಿ ಬೂದಿ ಆಗಬೇಕು. ಅವಾಗಲೇ ಅದನ್ನು ತೆಗೆಯೋದಕ್ಕೆ ಸಾಧ್ಯ. ಇವತ್ತು ಕರ್ತನ ಸನ್ನಿಧಾನದಲ್ಲಿ ಆ ಉಳಿದಂಥ ಕಟ್ಟಿಗೆ ತುಂಡುಗಳು, ಮಾಂಸಗಳು ಇವತ್ತು ನಮ್ಮ ಕೆಟ್ಟ ರೀತಿಯಾದಂಥ ಯೋಚನೆ ಕಾರ್ಯಗಳಿಗೆ ಗುರುತಾಗಿರುವುದಾದರೆ ಖಂಡಿತವಾಗಿಯೂ ಆ ಪರಿಶುದ್ಧವಾದ ಸ್ಥಳದಲ್ಲಿ ಬೂದಿ ಹೋಗಬೇಕಾ? ಶಿರೋಭೂಷಣವಾಗಿ ಮಾರ್ಪಡಬೇಕಾ? ಕರ್ತನ ಸನ್ನಿಧಾನದಲ್ಲಿ ಬೂದಿ ಆಗಬೇಕು ನೀನು. ಆ ಬೂದಿನೇ ಆತನ ಸನ್ನಿಧಾನದಲ್ಲಿ ಪ್ರವೇಶ ಮಾಡ್ತದೆ.
ಒಂದು ವೇಳೆ ನಿನ್ನ ಒಳಗಡೆ ಇರುವಂಥ ಯಾವುದೇ ವಿಧವಂಥ ಕೆಟ್ಟ ಯೋಚನೆ, ದ್ರೋಹ, ಮೋಸ, ವ್ಯಭಿಚಾರ ಅಂಥ ಸಂಗತಿಗಳು, ದೇವದ್ರೋಹದ ಕಾರ್ಯಗಳು ನಿನ್ನ ಒಳಗಡೆ ಇರುವುದಾದರೆ ದೇವರ ಆಶೀರ್ವಾದಕ್ಕೆ ನೀನು ಪಾತ್ರನಾಗೋದಿಲ್ಲ. ಆದಾಮನು ದೇವರಿಗೆ ಹೋಲಿಕೆಯಾಗಿದ್ದನಂತೆ. ಯಾವಾಗ ಪಾಪದಲ್ಲಿ ಬಿದ್ದನೋ ದೇವರಿಂದ ದೂರ ಆದನೋ. ಆತ್ಮೀಯ ದೇವಚಂದ್ರೆ, ದೇವರಿಂದ ಮನುಷ್ಯನನ್ನು ದೂರ ಮಾಡುವುದು ಪಾಪವಾಗಿರುವಂಥದ್ದಾಗಿದೆ. ಆ ಯೌವನಸ್ಥನು ತನ್ನ ಎಲ್ಲ ಬದುಕಿನಲ್ಲಿ ಪಿಯುಸಿನಲ್ಲಿ ಎಲ್ಲವನ್ನ ಕಳ್ಕೊಂಡನು. ಅದಕ್ಕೆ ಕಾರಣ ಅವನು ಮಾಡಿದಂಥ ಬೆಟ್ಟಿಂಗ್ ಎನ್ನುವಂಥ ಪಾಪ ಎಲ್ಲವನ್ನ ಕಳೆದುಕೊಳ್ಳುವ ಹಾಗೆ ಮಾಡುತ್ತದೆ. ಯೇಸುವಿನ ನಾಮದಲ್ಲಿ ಪಾಪವನ್ನೇ ಮಾಡದಿರುವಂಥ ಯೋಬನ ಜೀವಿತವನ್ನು ಗಮನಿಸುವಾಗ, ಯಾವ ಪಾಪವನ್ನೇ ಮಾಡದೆ ದೇವರೊಟ್ಟಿಗೆ ಯಥಾರ್ಥತೆಯಾಗಿದ್ದನೋ ದೇವರು ಅವನಿಗೆ 2ರಷ್ಟು ಆಶೀರ್ವಾದ ಮಾಡಿದನೋ. ಇವತ್ತು ನಿನ್ನ ಬದುಕಿನಲ್ಲಿ ಯಾವ ಪಾಪ ನಿನ್ನನ್ನು ದೇವರಿಂದ ದೂರ ಮಾಡಿದೆಯೋ, ಆ ದೇವರ ಸನ್ನಿಧಾನದಲ್ಲಿ ಇವತ್ತು ನೀನು ಒಪ್ಪಿ ಬಿಟ್ಟು ಉದಯ ಕಾಲದ ಪ್ರಾರ್ಥನೆ, ಸಂಜೆಯ ಪ್ರಾರ್ಥನೆ, ಉದಯ ಕಾಲದ ನೈವೇದ್ಯ, ಸಂಜೆ ವೇಳೆಯ ನೈವೇದ್ಯ ನೀನು ಪ್ರತಿದಿನ ಸಮರ್ಪಣೆ ಮಾಡುತ್ತಾ ಬರುವುದಾದರೆ, ಒಬ್ಬ ಶ್ರೇಷ್ಠ ಭಕ್ತನು ಹೀಗೆ ಹೇಳುತ್ತಾನೆ, ಪ್ರಾರ್ಥನೆ ಮಾಡುವಂಥ ವ್ಯಕ್ತಿ ಪಾಪ ಮಾಡೋದಿಲ್ಲ, ಪಾಪ ಮಾಡುವಂಥ ವ್ಯಕ್ತಿ ಪ್ರಾರ್ಥನೆ ಮಾಡೋದಿಲ್ಲ. ಇನ್ನೊಂದು ಸಾರಿ ಹೇಳ್ತೇನೆ ಕೇಳ್ರಿ, ಪ್ರಾರ್ಥನೆ ಮಾಡುವಂಥ ವ್ಯಕ್ತಿ ಪಾಪ ಮಾಡೋದಿಲ್ಲ, ಪಾಪ ಮಾಡುವಂಥ ವ್ಯಕ್ತಿ ಪ್ರಾರ್ಥನೆ ಮಾಡೋದಿಲ್ಲ. ಇದಕ್ಕೆ ಇಗಿಸಿಕೊಳ್ಟಾಗಿ ಪ್ರಾರ್ಥನೆ ಮಾಡುವಂಥ ವ್ಯಕ್ತಿ ಪರಿಶುದ್ಧನಾಗಿರ್ತಾನೆ, ಪಾಪ ಮಾಡುವಂಥ ವ್ಯಕ್ತಿ ದೇವರಿಂದ ದೂರವಾಗಿರ್ತಾನೆ. ಕರ್ತನ ಶಿರೋಭೂಷಣ ನಿನಗೆ ಸಿಗಬೇಕಾ? ನಿನ್ನ ದುಃಖದ ದಿನಗಳು ಕೊನೆಗಾಣಬೇಕಾ? ಪ್ರತಿ ದಿನವೂ ದಹನ ಬಲಿಯಾಗಿ ದೇವರ ಸನ್ನಿಧಾನದಲ್ಲೇ ನಿನ್ನ ಸಮರ್ಪಣೆ ಮಾಡಿಕೋ. ದೇವರು ನಿನ್ನನ್ನು ಬಲಪಡಿಸಲಿ. ಎಲ್ಲರೂ ಬಾಯಿ ತೆರೆದು ಕರ್ತನಿಗೆ ಸ್ತೋತ್ರ ಮಾಡೋಣ. ಹಾಲೆಲೂಯ. ತಂದೆಯಾದ ದೇವ, ನಿನ್ನ ಉನ್ನತವಾದ ಪ್ರೀತಿ ಪ್ರಸನ್ನತೆಗಾಗಿ ನಾನು ಸ್ತೋತ್ರ ಮಾಡುತ್ತೇನೆ. ಈ ವಾಕ್ಯದ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಸರೀತಿನ ಯೇಸುವಿನ ನಾಮದಲ್ಲಿ ದೇವಾದಿ ದೇವನೇ ಕರ್ತನೆ ಸ್ವಾಮಿ, ಈ ಲೋಕದಲ್ಲಿ ದೇವರೇ ಕರ್ತನೆ ಕಲ್ಲು ಬೂದಿ, ದೇವರೇ ಕರ್ತನೆ ಮಣ್ಣು ಮಸಿಯಾಗಿರುವಂಥ ನಮ್ಮನ್ನೇ ನೀನು ಹುಡುಕಿ ಬಂದಂಥ ದೇವರು, ಯೇಸುವಿನ ನಾಮದಲ್ಲಿ ಕರ್ತನೆ ದುಃಖವಿದ್ದಲ್ಲಿ ಆನಂದ ತೈಲ, ಬೂದಿಗೆ ಬದಲಾಗಿ ಶಿರೋಭೂಷಣ ಎಂಬುದಾಗಿ ವಾಗ್ದಾನ ಮಾಡಿದ ನಿನ್ನ ವಾಕ್ಯವನ್ನು ಕರ್ತನೆ ಇವತ್ತು ಧ್ಯಾನ ಮಾಡುವಂತೆ ಕೃಪೆ ಮಾಡಿದಿ. ಏಸಯ್ಯ ಕರ್ತನೆ, ಒಂದು ವೇಳೆ ನಮ್ಮ ಒಳಗಡೆ ಕರ್ತನೆ ಸ್ವಾಮಿ ನಿನಗೆ ಆಯಾಸ ತರುವಂಥ, ನಿನ್ನ ವಿರೋಧವಾಗಿ ಕಾರ್ಯ ಮಾಡುವಂಥ, ನಿನಗೆ ದುಃಖ ತರುವಂಥ ಕರ್ತನೆ ಸ್ವಾಮಿ ನಮ್ಮ ವೈಯಕ್ತಿಕವಾದಂಥ ದೇವರೇ ಕರ್ತನೆ ಸ್ವಾರ್ಥದ ನಿಮಿತ್ತವಾಗಿ ದೇವರೇ ಕರ್ತನೆ ಸ್ವಾಮಿ ನಮ್ಮನ್ನು ಇದುವರೆಗೆ ನಿನ್ನಿಂದ ದೂರ ಮಾಡಿರುವಂಥ ಪಾಪ, ಮೋಸ, ವಂಚನೆ, ದೇವರೇ ವ್ಯಭಿಚಾರ, ಪಾಪದ ಕರ್ತನೆ ದುಷ್ಟ ಕಾರ್ಯಗಳು ಕರ್ತನೆ ಎಲ್ಲ ಕ್ರಿಯೆಗಳು ಯೇಸುವಿನ ನಾಮದಲ್ಲಿ ಅವು ಸುಟ್ಟು ಬೂದಿಯಾಗಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ನಿನಗೆ ಪರಿಶುದ್ಧವಾದ ಜೀವಿತವನ್ನು ನಾವು ಮಾಡುವಂತೆ, ಯಾವಾಗಲೂ ಸದಾ ನಿನಗಾಗಿ ಜ್ವಲಿಸುವಂತೆ, ಉರಿಯುವಂತೆ ದೇವರೇ ಕರ್ತನೆ ಈ ಚಿಕ್ಕ ಹಿಂಡನ್ನು ನೀನು ಆಶೀರ್ವಾದ ಮಾಡಿ ಕೊಡಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ರಾಜ ದೇವಾದಿ ದೇವನೇ, ಈ ಆರಾಧನೆಯಲ್ಲಿ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ. ಇನ್ನು ಮುಂದೆ ನಮ್ಮ ಆತ್ಮಿಕತೆ ಬದುಕು ಸದೃಢವಾಗುವಂತೆ ದೇವರೇ ಕರ್ತನೆ ಸ್ವಾಮಿ ವಾಕ್ಯದ ಬೆಳಕಿನಲ್ಲಿ ನಮ್ಮ ಜೀವಿತವನ್ನು ಕಟ್ಟಿಕೊಳ್ಳಲಿಕ್ಕಾಗುವಂತೆ ದೇವರೇ ಕರ್ತನೆ ಯಾವ ಪಾಪದ ಸಂಗತಿಗಳು ನಮ್ಮನ್ನು ಆಳ್ವಿಕೆ ಮಾಡದ ರೀತಿಯಲ್ಲಿ ನಮ್ಮನ್ನು ದೇವರೇ ಕರ್ತನೆ ನೀನೇ ಆಳ್ವಿಕೆ ಮಾಡಿ ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ. ಪರಲೋಕದ ತಂದೆಯಾದ ದೇವರೇ, ಆಮೆನ್, ಆಮೆನ್.